ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಂದ್ರೆ ಮಕ್ಕಳು ಸ್ಪೆಷಲ್ ಅದ ರೀ. ಇವತ್ತಿನ ಬ್ಲಾಗ್ ಒಳಗೆ ನಾನು ಹೋಮ್ ಟೂರ್ ತೋರಿಸ್ತೀನಿ. ಭಾಳ ಜನ ಕೇಳಿದ್ರಿ ಎಲ್ಲಿ ಸ್ಕಿಪ್ ಮಾಡಾರ್ದಿ ಹೋಮ್ ಟೂರ್ ಮಾಡತ್ತೀನಿ ರೀ. ನೀವು ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹೋಮ್ ಟೂರ್ ಅಂದ್ರೆ ಭಾಳ ಜನ ಕೇಳಿದ್ರಿ. ಇಲ್ಲಿ ಬಂದಾಗ ಹೋಮ್ ಟೂರ್ ಮಾಡು ಅಂತೇಳಿ ನಾನು ಅಲ್ಲಿ ಮೊದಲ ಪತ್ರ ಶೆಡ್ ಇತ್ತು ರೀ. ಇಲ್ಲೆಲ್ಲ ಆ ಮನೆಗೆ ಇರತ್ತೆ ಪತ್ರ ಶೆಡ್ ಇತ್ತು, ಅಲ್ಲಿ ಹೋಮ್ ಟೂರ್ ಮಾಡಿದ್ದಿನ. ಅದಾದ್ಮ್ಯಾಗ 2 ರೂಮ್ ಚೇಂಜ್ ಮಾಡಿದಾರ. 2 ರೂಮ್ ಚೇಂಜ್ ಮಾಡಿ ಹೋಮ್ ಟೂರ್ ಒಟ್ಟ ಮಾಡಿದಿಲ್ಲ ರೀ. ಎಲ್ಲಿ ನಾವು 6 ತಿಂಗಳು 7 ತಿಂಗಳು ರೂಮ್ ಚೇಂಜ್ ಮಾಡೋರು, ಹಂಗಾಗಿ ಮಾಡಿದಿಲ್ಲ. ಇಲ್ಲಿ ಬಂದು ಬೊಕ್ಕ ಜನ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಅಂತೇಳಿ. ಅದಕ್ಕೆ ಹೋಮ್ ಟೂರ್ ಇವತ್ತು ತೋರಿಸ್ತೀನಿ ನಮ್ಮ ಮನೆ ಹಂಗದ ಅಂತೇಳಿ. ಬಾಡಿಗೆ ಮನೆಯೇ ರೀ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ ಬಾಡಿಗೆ ಮನೆಯೇ. ಹೋಮ್ ಟೂರ್ ಆದಯ್ಯ ಮತ್ತು ಮನೆಯಲ್ಲಿ ಯಾವ ರೀತಿ ಅದ ಏನೇ ಸುದ್ದಿ ಅದೆಲ್ಲ ತೋರಿಸ್ತೀನಿ. ಬರೀ ಸ್ಟಾರ್ಟಿಂಗ ಗೇಟ್ ಹಿಡಿದು ತೋರಿಸ್ತೀನಿ, ಹೊರಗಿನ ಹಿಡಿದ್ರಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಜಗ್ಲಿ ಮೇಲೆ ತೋರಿಸ್ಬೇಕ್ರಿ, ಅದನ್ನು ಗೇಟ್ ಮೇಲೆ ತೋರಿಸ್ಕೊತೀನಿ. ಅಂದ್ರೆ ಇಲ್ಲಿರೋದು ಸ್ಟಾರ್ಟ್ ಮಾಡ್ತೀನಿ ರೀ ನಾನು ತೋರ್ಸಕ್ಕೆ. ಸೊ ಇದು ಎಂಟ್ರಿ ರೀ, ಮೇನ್ ಎಂಟ್ರಿ. ಇದು ಯಾವ ದಿಕ್ಕತ್ತು ಗೊತ್ತಿಲ್ಲ ರೀ ಅಷ್ಟೇ. ಎಂಟ್ರಿ ಈ ಬಾಕ್ಲು ಎಂಟ್ರಿ ರೀ. ಇದು ಗೇಟ್ ರೀ, ಇದು ಮೇನ್ ಗೇಟು. ಬರೀ ಒಳಗೆ ತೋರಿಸ್ತೀನಂತ. ಇದು ಮೇ ಸೆಂಟೆಕ್ಸ್ ಅದ ರೀ. ಇದು ಸೆಂಟೆಕ್ಸ್ ಆಮೇಲೆ ಮ್ಯಾಗ ಹೋಗಿ ತೋರಿಸ್ತೀನಿ. ಇದು ಮೇನ್ ನಳ, ಇದು ನಳ ರೀ ಫ್ರೆಂಡ್ಸ್. ಇದು ನಳ ಅದ ನೋಡ್ರಿ. ಇಲ್ಲಿ ಈ ರೂಮಿಗೆ ಬಂದಾಗ ಇದು ಫಸ್ಟ್ ಟೈಮ್ ರೀ. ಅವಾಗ ನಾವು ಹಿಂದಕ್ಕೆ ಗರ್ಕುಲಾಗ ಇರತ್ತ ನಮ್ಮಲ್ಲಿ ಸ್ವಂತ ನಳ ಅಂದ್ರೆ ಆ ಮನೆ ಇರ್ತಿತ್ತು ರೀ. ಅಲ್ಲಿ ಮನೆ ನಳ ಇರ್ತಿತ್ತು. ಅಲ್ಲಿ ಬಿಟ್ಟು ಬಂದ್ಮೇಲೆ ಒಟ್ಟ ಇಲ್ಲಿ ಎಲ್ಲೇ ನಾವು ರೂಮ್ ನೋಡಿದ್ರೆ ಒಟ್ಟ ನಳ ಇದ್ದಿದ್ದಿಲ್ಲ ರೀ. ತಂದ್ರೆ ಜಾರ್ ನೀರು ತರಬೇಕು, ಇಲ್ಲಾಂದ್ರೆ ಬೋರ್ ನೀರೆಲ್ಲ ತುಂಬ್ಕೋಬೇಕು, ಇಲ್ಲ ಯಾರ್ದೇ ಬಲ್ಲ ಹಿಂಗೆ ಮೆಹಂದಿ ಬಲ್ಲಿ ಇಸ್ಕೊಳ್ಬೇಕು. ಸೊ ಇಲ್ಲಿ ಬಂದಾಗ ಸ್ವಂತ ನಳ ಅದ ರೀ. ಇದು ಒಂದು ಭಾಳ ಖುಷಿ ರೀ, ಸ್ವಂತ ನಳ ಇದ್ದಿದ್ದು. ಒಳಗೆ ಹೋಗ್ತೀವಿ. ಇದು ಗೇಟ್ ಅಂತ ಇದು ಸುಮ್ಮನೆ ಒಳಗೇನಿಲ್ಲ, ಆಮೇಲೆ ತೋರಿಸ್ತೀನಿ. ಇದು ಗೇಟು, ಇದು ಮೇನ್ ಎಂಟ್ರಿ ನಮಗೆ. ಇದು ಸಿಂಕ್ ಅಂದ್ರೆ ಇದು ಯೂಸ್ ಮಾಡಲ್ಲ. ಸಿಂಕ್ ಇದು ಖುಷಿ ಇದೆ ಬಟ್ ಯೂಸ್ ಮಾಡಲ್ಲ ರೀ. ಇದು ಮೇನ್ ಎಂಟ್ರಿ, ಇದು ಮನೆ ಹೋಗೋದು ಒಳಗೆ. ಇದು ಮೇನ್ ಎಂಟ್ರಿ ಫ್ರೆಂಡ್ಸ್. ಇದು ಕಿಚನ್ ರೂಮು. ಇದು ಕಿಚನ್ ರೀ. ಆ ಕಡೆ ಹಾಲ್ ಅದ ರೀ ಫ್ರೆಂಡ್ಸ. ಬರೀ ಮೊದಲ ಗ್ಯಾಸ್ ತೋರಿಸ್ತೀನಿ ರೀ. ಇದು ಜಾರಿಗಳು ನಮ್ಮ ಯಜಮಾನ್ರಿ ತಂದಿವರು ಇವು. ಅಂದರೆ ಅವರು ಇದಕ್ಕೆ ಹೋಗ್ತಿರಲ್ರಿ, ಎಲೆಕ್ಷನ್ ಹೋಗ್ತಿರಿ. ಆ ಟೈಮ್ 5 ತಂದಿದ್ರು. ಅದ್ರಾಗ 2-3 ದಾನಾನೇ ಮಾಡ್ಯಾರ ಮಂದಿ. ಇನ್ನೊಂದು ಇಲ್ಲ ಬಿದ್ದರೆ ಹೊರಗ್ರಿ. ಈ ಕುಡಿಯೋ ನೀರಲ್ಲಿ ಇಡ್ತೀವಿ, ಅದೊಂದಿಷ್ಟು ಕುಡಿಯೋ ನೀರು ಇಡ್ತೀವಿ. ಸೊ ಇದು ಕಿಚನ್ ರೂಮ್ ಈ ಥರ ಅದ ನೋಡ್ರಿ. ಇದು ಅಲ್ಲಿ ಕುಂದ್ರು ಬಂದಿಲ್ಲ ಫ್ರೆಂಡ್ಸ್, ಮನೆ ಹೊಡಿಬಿಡಂದಾರ ಅವರು. ಅದಕ್ಕೆ ಇಲ್ಲಿ ಇದು ಕುಂದಿಸಿದ್ದು. ಇದು ಕಿಟಕಿಗಳು ಬಂದು ನೋಡ್ಬಿಟ್ಟಿದೆ. ಆ ಕಡೆ ಒಂದು ಕಿಟಕಿ ಅದು ಓಪನ್ ಮಾಡಿದೆ ಕುದಿಸು ಬಲ್ಲ ಮಟ್ಟಿಗೆ. ಈ ಕಡೆ ಅಂತೂ ತೆರೆಯಲೆ ಸುಮ್ಮನೆ ತೆರೆದ ಸುಮ್ಮನೆ ಗಾಳಿ ಬರ್ತದೆ, ಅದಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಇವೆಲ್ಲ ಇಲ್ಲಿ ಇಟ್ಟಿವಿ ನೋಡ್ರಿ ಸಾಮಾನುಗಳು, ಅಡುಗೆ ಸಾಮಾನುಗಳು, ಬ್ಯಾಳೆ ಕೋಳಿಗಳೆಲ್ಲ ಇಲ್ಲಿ ಇಟ್ಟಿದ್ರಿ. ಮತ್ತು ಬೋಣಿಗಳು ಇಡ್ಲಿಕ್ಕೆ ಜಾಗ ಇಲ್ರಿ. ಅಲ್ಲಿ ಮ್ಯಾಗ ನಿಲ್ಕಲ್ಲ ಇಡ್ಲಿಕ್ಕೆ ಮರಿ ಅಂತೇಳಿ ಇದು ಇಲ್ಲಿ ಇಟ್ಟಿದ್ದಾರೆ. ಇವು ವೆರೈಟಿ ಉಪ್ಪಿನಕಾಯಿ ಅವ್ರಿ. ನಮ್ಮ ಅಣ್ಣ ತಂದ, ನಮ್ಮೆಲ್ಲ ಬಿಯ್ಯ ತಂದ್ರಿ. ಎದ್ರಂದ್ರೆ ಗೊತ್ತಿಲ್ಲ ರೀ. ವೆರೈಟಿ ಉಪ್ಪಿನಕಾಯಿ ಅವ್ರಿ ಫ್ರೆಂಡ್ಸ. ಇದು ಕಿಚನ್ ರೀ. ಕಿಚನ್ ಕಟ್ಟಿರಿ. ಮತ್ತು ಈ ಕಡೆಯಲ್ಲಿ ಏನು ಜಾಸ್ತಿ ಎಷ್ಟು ಸ್ವಲ್ಪ ಹತ್ಲಾರ್ದ ಅಡ್ಡೆ ಹತ್ಲಾರ್ದು ಇಟ್ಟಿದ್ರು ಗಬಾಳೆ ಇಲ್ಲಿ. ಈ ಕಡೆ ಏನು ಜಗಲಿ ರೂಮ್ ರೀ. ಜಗಲಿ ರೂಮ್ ಅಂತ ನೋಡಿ. ಇದ್ರಾಗೆ ಅದ್ರ ಜಗಲಿನೂ. ಇದು ಆಲ್ರೆಡಿ ಒಂದು ವಿಡಿಯೋನ ತೋರಿಸಿದ್ರಿ ನಾ. ಇಲ್ಲಿ ಕೆಳಗಡೆ ಇಡ್ತೀನಿ ಅಂತೇಳಿ ಹೆಂಗದ ಅಂತೇಳಿ ಕಮೆಂಟ್ ಹಾಕ್ರಿ. ಬಟ್ ಇದು ದೇವ್ರ ರೂಮ್ ರೀ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ದೇವ್ರ ರೂಮ್ ಹೆಂಗದಂತ ಕಮೆಂಟ್ ರೂಮಲ್ಲಿ ರೀ. ಜಗಲಿ ರೀ ಫ್ರೆಂಡ್ಸ. ನಾನು ಎಲ್ಲೇ ಬೇರೆ ಕಡೆ ಎಲ್ಲ ಇಲ್ಲಿ ಸಾಳ್ಯಾರ ಮಂದಿ ಯಾವ ಮಾಡ್ತಾರೆ, ಇಲ್ಲಿ ಸೊಲ್ಲಾಪುರ ರೀ ನಮ್ಮ ಮಂದಿ ಅಷ್ಟೇ ಜಗಲಿ ಕಟ್ತಾರೆ. ರೂಮ್ ಅಡಿಗೆ ಕೊಡೋದಿದ್ರು ತೆಲುಗು ಮಂದಿ ಎಲ್ಲ ಏನು ಮಾಡ್ತಾರೆ, ಒಟ್ಟ ಜಗಲಿ ಕಟ್ಟೋ ಕಿಚನ್ ಕಟ್ತಾರೆ. ಜಗಲಿ ಇಲ್ಲ, ಕೆಳಗೆ ಮಾಡಬೇಕು, ಇಲ್ಲಾಂದ್ರೆ ಮ್ಯಾಗ. ಇಲ್ಲಿ ತೆಲುಗು ಮಂದಿ ಏನು ಮಾಡ್ತಾರೆ ಅಂದ್ರೆ ಮಾಡಗಳು ಇಡ್ತಾರೆ. ಮಾಡಗಳು ಕಮರ್ಗಳು ಅದ್ರಾಗೆ ಜಗಲಿ, ಅದ್ರಾಗೆ ದೇವ್ರ ಪೂಜೆ ಮಾಡ್ತಾರೆ. ನಾ ಭಾಳ ನೋಡೀನಿ. ನಾವು ಹಿಂಗೆ ಇದ್ರಾಗ ನಮ್ಮ ತೋರಿಸ್ತೀರಿ ಆಮೇಲೆ. ಅದ್ರೊಳಗೆ ಇಟ್ಕೊಂಡು ಪೂಜೆ ಮಾಡಲ್ಲ ರೀ. ಹಿಂಗೆ ಜಗಲಿನೇ ಏನಾದರೂ ಮನೆ ಅದು 2-3 ಇದ್ರಾಗ ತೋರಿಸಿದ್ರಿ. ನಾ 2 ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅವಾಗೆಲ್ಲ ಕೆಳಗೆ ಮನೆ ಇಟ್ಟು ಚೌರಂಗ ಇಟ್ಟು ಅದನ್ನ ಪೂಜೆ ಮಾಡ್ತಿದ್ರಿ. ಇವತ್ತು ಚೌರಂಗ ತೆಗೆದು ಇಲ್ಲಿ ಮಾಡತ್ತೀನಿ ನಾ. ಅದಕ್ಕೆ ಈ ಥರ ಒಂದು ಇದು ಮನೆ ಇರೋದೇ ಒಂದು ಡ್ರೀಮ್ ರೀ ನಮಗೆ. ಈ ಥರ ಇರ್ಬೇಕನ್ನೋದು ಜಗಲಿ ಅಂದು ಇರೋದೊಂದು ಡ್ರೀಮ್ ರೀ. ಸೊ ಈ ಥರ ಅದ ರೀ. ಅದು ಕೆಳಗೆ ಮಾಡ್ತಿದ್ದ ಒಂಥರ ಇದು ಆಗ್ಬಿಡ್ತೈತಿ. ಇವಾಗ ಈ ಥರ ಜಗಲಿ ರೂಮ್ ಇದ್ರೆ ಒಂಥರ ಖುಷಿ ರೀ. ಸ್ಪೆಷಲು ಇದು ಫ್ರಿಜ್ ರೀ. ಇದು ಬಾದಿಂದ ರೀ. ವೇಟ್ ರೀ ಫ್ರೆಂಡ್ಸ್. ಕಿವಿಯಾಗ ಹಾಕ್ಲಾಡ್ತಿದ್ದೆ ಮಾಡತ್ತೀನಿ ನಾನು. ಕಿವಿಯಾಗ ಹಾಕೊಂಡಿಲ್ಲ, ಹಂಗೆ ಮಾಡತ್ತೀನಿ. ಹೇಳ ಕಿಲಿ ರಶನಿ ನೋಡಿಲ್ಲ ಅಮ್ಮ ನಾನು. ನೀ ಮಾತಾಡಲ್ಲೇನು? ಫ್ರೆಂಡ್ಸ್ ಇದು ಫ್ರಿಜ್ ರೀ. ಇದು ಎಷ್ಟು ವರ್ಷ ಆಯ್ತಂದ್ರೆ 5 ವರ್ಷ ಆಯ್ತು. 6 ವರ್ಷ ಸ್ಟಾರ್ಟ್ ಆಯ್ತು ರೀ ಫ್ರಿಜ್ ತೊಗೊಂಡು. ಒಂದಿನ ರಿಪೇರಿ ಬಂದಿಲ್ಲ ರೀ. ನಮ್ಮ ಯಜಮಾನ್ರು ಬ್ಯಾಡಲತ್ತಿದ್ರು ಫ್ರಿಜ್ ತೊಗೊಳಕ್ಕೆ. ಬ್ಯಾಡ ಈ ಏರಿಯಾದಾಗ ಬಂದಾಗ ತೊಗೊಂಡಿದ್ದಾರೆ ರೀ. ಬ್ಯಾಡಲತ್ತಿರೋ ತೊಗೊಂಬೇಡ ಅಂತೇಳಿ.
ಯಾಕಂದ್ರೆ ರೂಮ್ ಖಾಲಿ ಮಾಡೋ ಟೈಮ್ನಾಗ ಪ್ರಾಬ್ಲಮ್ ಆಗ್ತದೆ. ಹಿಂಗಾಗಿ ನಾವು ಒಂದು ಟೀಚರ್ ತೊಗೊಳೋದಾಗ್ಯಾರ, ರೂಮ್ ಖಾಲಿ ಮಾಡೋ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಅದಕ್ಕೆ ಟೀಚರ್ ತೊಗೊಳೋದಾಗ್ಯಾರ. ಇದು ಭಾಳ ಇದು ಮಾಡಿ ತೊಗೊಂಡಿದ್ದಾರೆ ಫ್ರಿಜ್ಜ. ಚಲೋ ರೀ. ಏನೇ ಒಂದು ಮನೆಯಾಗ ಸಾಮಾನು ತೊಗೊಂಡ್ರೆ ಯಾವುದು ಖರಾಬ್ ಆಗಿಲ್ಲ ರೀ. ಹೊಸ ತೊಗೊಂಡು ಹಳೆ ತೊಗೊಂಡಿಲ್ಲ ಯಾವುದೇ ತೊಗೊಂಡ್ರೆ ಒಟ್ಟ ಖರಾಬ್ ಆಗಿಲ್ಲ ರೀ. ಇದು ತೊಗೊಂಡು 5-6 ವರ್ಷ ಸಾಲಕತ್ರಿ. ಒಂದು ದಿನ ನಾವು ಫ್ರಿಜ್ ರಿಪೇರಿ ಬಂದರೆ 14,000 ಕೊಟ್ಟು ತೊಗೊಂಡಿದ್ದೀರಿ. ಇದು 14,000 ಇದು ಒಂಥರ ಸ್ಪೆಷಲ್. ನಾವು ಏನೇ ಒಂದು ಸಾಮಾನಿಗೆ ತೊಗೊಂಡ್ರು ಅದೊಂಥರ ಸ್ಪೆಷಲ್ ರೀ. ದೊಡ್ಡ ದೊಡ್ಡ ಸಾಮಾನಿಗೆ ಸಣ್ಣ ಇಲ್ಲ ರೀ. ನಮ್ಮದೊಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ತದೆ ರೀ. ಏನಾದರೂ ಫ್ರಿಜ್ಜ ಥರ ಸೋಫಾ ಸೆಟ್ ಈ ಥರ ಏನಾದರೂ ದೊಡ್ಡ ದೊಡ್ಡ ತೊಗೊಂಡು ಅಂದ್ರೆ ಅದೊಂಥರ ಖುಷಿ ರೀ, ಸ್ಪೆಷಲ್ ಇರ್ತದೆ. ಹಂಗಾಗಿ ಇದು ನಮ್ಮ ದೊಡ್ಡ ಸ್ಪೆಷಲ್ ಫ್ರಿಜ್ ಇದ್ದಿದ್ದು ಹಂಗೆ ರಗಡವ ರೀ. ಇದು ಮಿಷನಾಗ ತೊಗೊಂಡಿದ್ರೆ ಎಲ್ಲ ಸಾಮಾನ್ಯ ಮಿಷನಾಗ ಇದ್ದೀವಿ. ಇದು ಗಡಿಯಾರ ಮಿಷನ್ ತೊಗೊಂಡು ಬಂದು ಬಿದ್ದಿದೆ, ಭಾಳ ದಿನ ಇತ್ತು ಅದು ಬಂದು ಬಿದ್ದಿದ್ರೆ ಫ್ರೆಂಡ್ಸ. ಈ ಕಡೆ ಬರ್ರಿ. ಇದು ಈ ಥರ ಎಲ್ಲ ಸೆಟ್ ಮಾಡಿ ಇಟ್ಟಿದ್ರಿ. ನಿಮ್ಗೆ ಅದೇ ಅಂದಲ್ರಿ ಜಗ್ಲಿ ಸಾಲಾರು ಮಂದಿ ದೇವ್ರು ಎಲ್ಲಿ ಇರ್ತಾರಂದ್ರೆ ಇಂಥ ಕಮಲ್ಗಳ್ದಾಗ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅವರು. ಬಾಂಡೆ ಗಿಡ ಇಡಲ್ರಿ. ನಾ ಭಾಳ ಮಂದಿ ಮೇಲೆ ನೋಡೀನಿ. ಬಾಂಡೆ ಇಡಲ್ಲ, ಬರೀ ಇಟ್ಟು ದೇವ್ರು ಇಟ್ಟು ಅದಿಟ್ಟು ಪೂಜೆ ಮಾಡ್ತಾರೆ. ನಾವು ಇಂಥ ಇಡಲ್ರಿ. ಜಗ್ಲಿ ಅದಿದ್ರು ಇಲ್ಲಾಂದ್ರೆ ಕೆಳಗೆ ಮನೆ ಇಟ್ಟು ಮಾಡ್ತಾ ಅವ್ರು ಇರ್ತೀವಿ ಅಂತ ನಾನು ಇದೆಲ್ಲ ಇಟ್ಟು ನೋಡ್ರಿ. ನಾವು ವಿಷಯ ತೊಗೊಂಡಿರೋದ್ರಿ ಇವ್ರು 500 ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ. 5 6 ಬಂದವ್ರಿ. ಇವು ಅಂತ ಬಂದಿಲ್ಲ ಬಂದಿವ್ರಿ. ಸೊ ಇವೆಲ್ಲ ಉಳ್ಕಿದ ಅವು ಅಲ್ಲಿ ತೊಗೊಂಡಿವ್ನು ವಿಷಯ ತೊಗೊಂಡಿವಿ. ಈ ಸಾಮಾನು ಮನೆ ತಂದಿವರಿ. ಇದು ಯಾವ ರೀತಿ ಅದು ಕಮೆಂಟ್ ಹಾಕಿ ಫ್ರೆಂಡ್ಸ. ಇದ್ರೊಳಗೆ ಹೇಳಕ್ಕೇನಿಲ್ಲ. ಮಕ್ಕಳು ಸ್ಪೆಷಲ್ ಅಂದ್ರೆ ಮ್ಯಾಗ್ರಿ ಫ್ರೆಂಡ್ಸ್. ಮಕ್ಕಳು ಇದು ಭಾಳ ತಿಂದಿತ್ತು. ನಾನು ಸಾಮಾನ್ಯ ನಿಮ್ಗೆ ಫಸ್ಟ್ ತೋರಿಸ್ತೀನಿ. ಅದು ಟಾಕಿ ಒಂದು ನೋಡ್ರಿ. ಮೊನ್ನೆ ಅದು ಇದ್ರಾಗ ಬಂದಿವ ಟಾಕಿಗಳು. ನಿಮ್ಗೆ ಹೇಳಿದ್ನಲ್ರಿ ಅದು ಒಂದು ಯಾವುದೋ ಕಾರಣಗಳು ಬಂದವನು ಬಾಂಡೆ ತಿಳಿದ್ ನೋಡ್ರಿ. ಅವಾಗಿಂದಕ್ಕೆ 1 ವರ್ಷ ಆಯ್ತು ತಗೊಂಡು ಅವೇ ಟಾಕಿ. ಆ ಟಾಕಿ ಒಳಗೆ ಚರ್ಗಿನ ಬಂದಾಗಿಲ್ಲ ಸರಿ. ಇವತ್ತಿದು ಸೆಟ್ ಮಾಡಿದ್ದಾರೆ ಫ್ರೆಂಡ್ಸ್. ಆಯಿತು ತೋರಿಸ್ಬೇಕಂತಲ್ರಿ. ಬಟ್ ನಾವು ಭಾಳ ಇತ್ತು ಎಲ್ಲ. ನಾವು ಎಲ್ಲಿ ಹೋದ್ರು ಪತ್ರ ಡಬ್ಬನೇ, ಎಲ್ಲಿ ಹೋದ್ರು ಪತ್ರ ಡಬ್ಬನೇ ಹಿಡಿದಿದ್ದೆವು. ಮತ್ತು ಅವಾಗ ಇವೆಲ್ಲ ಸಾಮಾನು ಇಡ್ಲಿಕ್ಕೆ ಬರ್ತಿದ್ದಿಲ್ಲ. ಈ ಥರ ಇಲ್ಲಿ ರೂಮ್ ಹಿಡ್ದಿದ್ದೇವ್ರಿ. ಯಾರ್ದಾರ ಮನೆಗೆ ಹೋಗೋಣ ಈ ಥರ ಎಲ್ಲ ಇಡ್ತಿದ್ರು. ಅವ್ರು ನೋಡಿ ಇಟ್ಟಿರಂತಲ್ರಿ ಒಂಥರ ಚಲೋ ಕಾಣಿಸ್ತದೆ. ಕಿಚನ್ ರೂಮ್ ಚೆನ್ನಾಗಿ ಕಾಣಿಸ್ತಾ, ಇಲ್ಲ ಬೆಡ್ರೂಮ್ ಒಳಗೆ ಇಡ್ತಾರೆ ಅದ್ರ ಚೆನ್ನಾಗಿ ಕಾಣಿಸ್ತಾ, ಹಾಲ್ನಾಗ ಇಡ್ತಾರೆ ಚೆನ್ನಾಗಿ ಕಾಣಿಸ್ತಾ. ಅದಕ್ಕೆ ನಾನು ಭಾಳ ಇತ್ತು ರೀ ಇಡ್ಬೇಕನ್ನೋದು. ಹಾಗೆ ಅವಟ್ಟು ಹಾಕಿ ಮತ್ತು ಇವು 3 ಡಬ್ಬ ರೀ ಎಲ್ಲ ಅದರೊಳಗೆ ಬಂದಿವು. ಇವು ಚರ್ಗಿ ಗ್ಲಾಸ್ಗಳು ತೊಗೊಂಡಿದ್ದೀರಿ. ಇವು ವಾಟಿನೂ ಅದರೊಳಗೆ ಬಂದಿವು. ಇವು ವಾಟಿನ ಮೊನ್ನೆ ನಮ್ಮ ಪಿಲುಸನ ತೊಗೊಂಡಿದ್ದು. ಮತ್ತು ಇವೇನು ಗ್ಲಾಸ್ ಅವು ನೋಡ್ರಿ, ಅವು ನಮ್ಮ ಮೊಬೈಲ್ ಹಾಕಿ ತೊಗೊಂಡು ಮೊಬೈಲ್ ಇಟ್ಟು ಚೈನ ಹಳೆ ಚೈನ ಮೊಬೈಲ್ ಹಾಕಿ ತೊಗೊಂಡಿದ್ದು. ಎಲ್ಲ ಕಡೆ ಬರ್ತಾರೆ ಇವು ಗ್ಲಾಸ. ಇದ್ರದ್ದು ಕಾಚಿನ ಗ್ಲಾಸ ಮೊಬೈಲ್ ಹಾಕಿ ಇದಾಕಿ ತೊಗೊಂಡಿದ್ರಿ. ಮತ್ತು ಇವು ಆ ಡಬ್ಬ ಅಂತ ಲಕ್ಕಣದಾಗ ಕೊಟ್ಟಿವು. ಇವು ಆ ಡಬ್ಬದಾಗೆ ಬಂದಿವು ಇವೆರಡು. ಇವು ಜುಮ್ಮ ಇವು ನೋಡ್ರಿ ವಾಟಿ. ಕಡೆ ಇವೇನು ವಾಟಿ ನೋಡ್ರಿ ಫ್ರೆಂಡ್ಸ. ಇವು ಗಡ್ಡಿ ಜಾತ್ರೆ ತೊಗೊಂಡಿದ್ರಿ. ಇದು ಒಂದು ಗಡ್ಡಿ ಜಾತ್ರೆ, ಅದರಿಂದ ಗಡ್ಡಿ ರಿಟರ್ನ್. ಇದು ಒಂದು ಒಟ್ಟು ಇದು ಒಂದು ಸಟ್ಟ. ಮತ್ತು ಮ್ಯಾಗ ಗಡ್ಡಿ ಜಾತ್ರೆ ತೊಗೊಂಡು ಪ್ಲೇಟ್ ಅವ್ರು ಜುಮ್ಮು ಪ್ಲೇಟ. ಮತ್ತು ಇದು ಬೊಗಣೆ ನೋಡ್ರಿ. ಅವು ಅದ್ರ ಒಂದು ಬೊಗಣಿ ನನ್ನ ಮಗ ಹೊಡೆದಾನ್ರಿ ಮನೆಗೆ ಕುಲ್ಪುತ್ರ. ಇದರೊಳಗೆ ಮತ್ತೆ ಹೊಡೆದಾನ್ರಿ ಮನೆ ಮ್ಯಾಗಿನ ಅದೇ ಅದೇ ಹೊಡೆದಾನ್ರಿ. ಇವು ಗಡ್ಡಿ ಜಾತ್ರೆ ಮೇಲೆ 150. ಇದು 100 ರೂಪಾಯಿ. ಇಲ್ಲಿ ಇದು 60 ರೂಪಾಯಿ. ಇದು 150. ಅವು ಜುಮ್ಮ ಪ್ಲೇಟ್ ಒಂದು 5-6 ಪ್ಲೇಟ್ ತೊಗೊಂಡ್ರಿ. ನಂಗೆ ಏನು ಗೊತ್ತ್ರಿ, ಯಾರಾದ್ರೂ ಮನೆಗೆ ಬಂದ್ರೆ ಒಂಥರ ಅವು ಅವು ಅದ್ರಾಗ ಇರ್ತಾವೆ ನೋಡ್ರಿ. ಅದ್ರೊಳಗೆ ಎಲ್ಲ ಹಾಕಿ ಉಳ್ಳು ಕುಡಿಬೇಕು ನಂದು ರೀ. ಅದು ಯಾವಾಗಂದ್ರಿ ನಮ್ಮ ಭರತ್ ಮಾಮ ಐಶು ಬಂದಿರಿ ಆ ಟೈಮ್ನಾಗ ಅದ್ರಾಗ ಅದು ಬೇಕಾದ್ರೆ ವಿಡಿಯೋದಾಗ ಅದ್ರ ಹೋದ ವರ್ಷ ವಿಡಿಯೋದಾಗ ಇದ್ರಾಗ ಅನ್ನ ಮಾಡಿದ, ಅದ್ರೊಳಗೆ ಪಲ್ಯ ಹಾಕಿದ, ಇದ್ರಾಗ ವಾಟೆ ಸಾರು ಹಾಕಿದ, ಅದು ಗಂಗಾದ ಉಳ್ಳು ಕಟ್ಟಿದ್ರಿ ಭರತ್ ಮಾಮ ಐಶು ಬಂದಿದ್ರು ಕೊಡೋದ್ರಿಂದ. ಮತ್ತು ಇವು ಅಂತೂ ಇದ್ರಾಗೆ ತೊಗೊಂಡಿನಿ. ಅವು ಹರಕ್ಕೆ ಮಾತ ಬಂದು ತೊಗೊಂಡಿನಿ. ಮತ್ತು ಇವು 1 2 3 4 5 ಟಿಫನ್ ಬಾಕ್ಸ್ ರೀ. ಮತ್ತು ಇನ್ನೂ 4 ಸಣ್ಣ ಟಿಫನ್ ಬಾಕ್ಸ್ ಅವ. ಇವು ಟಿಫನ್ ಬಾಕ್ಸ ಅವೆರಡು ಸಣ್ಣ ಆ ಕಡೆ ಅವರಿ ಕನ್ಸ. ಇವು ಎಲ್ಲ ಹಿಂಗೆ ತೊಗೊಂಡಿವಿ. ಮತ್ತು ಅದ್ರ ಬಾಂಡ್ಯದಾಗ ಬಂದೀವಿ ನಾವು. ಲಗ್ನದಾಗ ಒಂದೊಂದೇ ಕೊಟ್ಟಿದ್ರಿ. ನನ್ನ ಲಗ್ನದಾಗ ಏನು ಕೊಟ್ಟಾರ ಅಂದರೆ 6 ಚರ್ಗಿ 2 ಅಂಗಳ ಕೊಟ್ಟಾರಿ. ವಾಟಿಗಳು 6. ಇದೊಂದು ರ್ಯಾಕ್ ಕೊಟ್ಟಾರ. ಲಗ್ನದಾಗ ಒಂದು ರ್ಯಾಕ, ಬೊಗಣಿಗಳು, ಕಡಾಯಿ ಮತ್ತು ಇವೆಲ್ಲ ಏನೇನು ಕುಡಿಬೇಕು ಆಗಿನ ಕಾಲದಾಗ ಎಲ್ಲ ಕೊಟ್ಟಾರಿ. ಮತ್ತು ನಮ್ಮ ಅತ್ತೆ ಇದು ಅವ್ರು ಬಿಟ್ಟು ಹೋದ್ಮೇಲೆ ಏನೂ ಇದ್ದಿದ್ದಿಲ್ಲ ನಮ್ಮ ಬರೀ. ಮತ್ತು ಒಂದು ಸಾಮಾನು ತೊಗೊಂಡಿದ್ರೆ ಆ ಟೈಮ್ನಾಗ ನಮ್ಗೆ ಏನೂ ಇದ್ದಿದ್ದಿಲ್ಲ. ಆ ಟೈಮ್ನಾಗ ಏನಂದ್ರೆ ಬೊಗಣ್ಯಾಗ ಒಂದೇ ಕಡೆ ಇತ್ತು. ಆ ಕಡೆದಾಗೆ ಅನ್ನ ಸಾರು ಮಾಡೋದು ಗಂಗಳ ಹಾಕೋದು, ಸಾರು ಮಾಡೋದು ಗಂಗಳ ತೆಗೆದಿಡೋದು, ಮತ್ತು ಪಲ್ಯ ಮಾಡೋದು ಗಂಗಳ ತೆಗೆದಿಡೋದು ಒಂದೇ ಕಡೆ ಇತ್ತು. ಏನೂ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ. ಮುಂದೆ ನಾನು ಎಲ್ಲ ಬೊಗಣಿಗಳು ಅವು ಇವು ತೊಗೊಂಡು ಅಡುಗೆ ಮಾಡೋಕೆ ಸ್ಟಾರ್ಟಿಂಗ್ ಏನಿದ್ದಿಲ್ಲ. ನಾವು ಹೊರಗೆ ಮನೆಯಿಂದ ಹೊರಗೆ ಬಿದ್ದಾಗ ರೀ ಗಂಡನ ನಮ್ಮ ಅತ್ತಿ ಬಲೆ ಅಂದು ನಾವು ಹೊರಗೆ ಬಿದ್ದಾಗ. ಸೊ ಅವ್ರ ಸಾಮಾನು ನಾವು ತೊಗೊಂಡೋದು ನಮ್ಮ ಅತ್ತಿ. ಅದು ನಮ್ಗೆ ಅಷ್ಟೇ ನಮ್ಮ ಮಮ್ಮಿ ಹಾಲಿ ಬೊಗಣ ಅವು ಕೊಟ್ಟಿವ್ರಿ. ಹಿಂಗೆ ಅಡುಗೆ ಮಾಡೋದು ಇದ್ದಿದ್ದಿಲ್ಲ. ಅದು ಹೊರಗೆ ಬಂದ್ಮೇಲೆ ನಾವು ಒಂದೊಂದು ಸಾಮಾನು ತೊಗೊಂಡಿದ್ದೆ ರೀ.
ಆ ಟೈಮ್ನಾಗ ಪರಿಸ್ಥಿತಿನೂ ಗಂಭೀರ ಇತ್ತು ರೀ. ಒಂದೇ ಕಡೆನಾಗೆ ಎಲ್ಲ ಮಾಡ್ತಿದ್ದೇವೆ ನಾವು, ಒಲಿಮೆ ಮಾಡ್ತೀವಿ. ಅದು ಎಲ್ಲ ಬಂದಿದ್ದೆಲ್ಲ ಭಾಳ ಅದ್ರ ಸ್ಟೋರಿ ಹೇಳಕ್ಕೆ ಹೋದ್ರೆ ಹಿಂದಿದ್ದು ಮಾಡ್ತೇವೆ. ಇವಾಗ ನಮ್ಮನ್ನ ಇಡಕ್ಕೆ ಜಾಗ ಇಲ್ಲರಿ, ಹಂಗವ್ರಿ ಬಾಂಡೆ ಪತ್ರೊಡ ಮಾಡಿದೆ ಅವ್ರಿಗೆ ಇಡ್ಲಿಕ್ಕೆ ಜಾಗ ಇರಲ್ಲ, ಆ ರೇಂಜಿಗೆ ಬಾಂಡೆ ಇವ್ರಿ ಫ್ರೆಂಡ್ಸ. ಅವಾಗ ಇದ್ದಿದ್ದಿಲ್ಲ. ಈಗ ಒಂದೊಂದು ಸಾಮಾನು ತೊಳೆದ್ರೆ ಹೆಣ್ಮಕ್ಳು ಎಷ್ಟು ನೋಡೋಕೆ ಕಮ್ಮಿನೇ, ಅದ್ರ ಒಂಥರ ಖುಷಿ ಇರ್ತಾರೆ ಇಟ್ಟು ನೋಡೋಕೆ. ಇವೆಲ್ಲೂ ಅದೇ ಬಾಂಡೆ ಒಳಗೆ ಬಂದೀವರಿ. ಅಂದ್ರೆ ಇದು ಮಸಾಲೆ ಡಬ್ಬಗಳವ, 2 ಟಾಕಿ ಬಂದ, 2 ಟಾಕಿ ಒಳಗೆ 6 ಗ್ಲಾಸ್ 6 ವಾಟಿ, ಮತ್ತು ಒಂದು ಟಿಫನ್ ಬಾಕ್ಸ್, ಮತ್ತು ಅದು ಇಲ್ಲ ಹಿಂಗೆ ಎಲ್ಲ ಒಂದೊಂದು ಅದ್ರಾಗ ಸಪ್ರೇಟ್ ಬಂದವ್ರು 2 ತೊಳೆದು. ಅದೆಲ್ಲ ಹಿಂದಿನ ವಿಡಿಯೋದಾಗ ಏನು ಹಿಂದಿನ ವಿಡಿಯೋ ನೋಡಿದಾಗ ಗೊತ್ತಿರ್ತದ. ಸೊ ಇವಾಗ ಹೊಸದಾಗಿ ನೋಡಿದವ್ರು ಗೊತ್ತಿರಲ್ಲ ಅಷ್ಟೇ, ಅದಕ್ಕೆ ಹೇಳ್ತೀನಿ ರೀ. ಎಲ್ಲ ಒಂದೊಂದು 2 ಟಾಕಿ, ಈ ಟಾಕಿಗಿಂತ ಸಂಬಂಧ ಆ ಟಾಕಿಗೂ ರಾಜ ಸಮಯ ಬಂದವ್ರಿ. ಅದು ಕಮ್ಗ ಕಾಡು ಅಂತಿರ್ತಾರೆ, ಕಾಡ್ಮೆ ನಮಗೆ ಬಂದವ್ರಿ. ಅದು ಬಿಟ್ಟು ರೊಕ್ಕ ಎಷ್ಟಾಗ್ತಾನೆ ಅಟ್ಟೆ ಅಂತಿಲ್ಲ ಇದು ರೀ. ಮತ್ತು ಬೋಗಣಿಗಳೆಲ್ಲ ಅದ್ರಾಗೆ ಬಂದಿವ್ರಿ, ಅಷ್ಟು ಬೋಗಣಿಗಳು ನೋಡ್ರಿ, ಎಲ್ಲ ಅಷ್ಟು ಅದ್ರಾಗೆ ಬಂದಿವ್ರಿ ಫ್ರೆಂಡ್ಸ. ಇದು ಈ ಥರ ಇವತ್ತು ಸೆಟ್ ಮಾಡೀನಿ, ಅಷ್ಟು ಫುಲ್ಲ ಈ ಥರ ಇಡ್ಬೇಕನ್ನ ನಂಗೆ ಬುಕ್ಳು ಐತ್ರಿ. ಬಟ್ ಮೊನ್ನೆ ಇಡ್ಬೇಕಂದ್ರೆ ನಾವು ರೂಮೇನು ಖಾಲಿ ರೂಮೇನು ಶಿಫ್ಟ್ ಮಾಡಿದ್ವಿ ರೀ. ಅವತ್ತು ಇಡ್ಬೇಕಂದ್ರೆ ನಮ್ಮ ಮಮ್ಮಿ ಇಬ್ಬರು ಬಂದಿದ್ರು ಬೇಡ ಅಂತೇಳಿ. ಅಂದ್ರೆ ಹೆಂಗಾಗ್ತಾವೆ ಫ್ರೆಂಡ್ಸ, ಖರಾಬ್ ಆಗ್ತಾವ್ರಿ ಇವು ಎಲ್ಲ ಧೂಳು ಬಿಟ್ಟು ಖರಾಬ್ ಆಗ್ತಾವ. ಹಂಗಾಗಿ ಅವ್ರು ನಾನು ಹುಡುಗ ಕೊಟ್ಟಿದ್ದಿಲ್ಲ, ಇಡ್ಬೇಕು ಅನಿಸ್ತಿ ಇಟ್ಟೀನಿ ರೀ. ಅವ್ರು ಅದಕ್ಕೆ ಇಡ್ಬಿಟ್ಟಿಲ್ಲ, ಧೂಳು ಆಗ್ತಂತೇಳಿ. ಈಗ ನಾವು ಹಿಂಗೆ ಇಟ್ಟು ಬಿಡ್ತೀನಿ, ಎಲ್ಲ ಧೂಳು ಬಿಡ್ತದೆ, ಎಲ್ಲ ಧೂಳು ಬಿಡ್ತದೆ, ಅದಕ್ಕೆ ಬೇಡ ಅಂತಾರೆ ಅಂದಿದ್ರು. ಆದ್ರೆ ನನ್ನ ಒಂಥರ ಖುಷಿ ಇಟ್ಟೀನಿ, ನಿಮ್ಗೆ ಒಂದು ಏನೋ ಒಂಥರ ಖುಷಿ ರೀ ಫ್ರೆಂಡ್ಸ್. ಇದು ಅಡುಗೆ ರೂಮ್ ನೋಡ್ರಿ, ಇಲ್ಲಿದು ಅಲ್ಲಿ ಹಚ್ಚ ಕಡೆ ಏನಿಲ್ಲ ಆದರೂ ಇದು ಅಡುಗೆ ರೂಮ್ ನೋಡ್ರಿ. ಇದು ಹೆಂಗೆ ಕಮೆಂಟ್ ಹಾಕಿ ಕೊಡ್ತೀರಿ. ಬರೀಗ ಆಚೆ ಕಡೆ ಹೋಗಿ ಇದಾದ್ಮ್ಯಾಗ ಇಲ್ಲಿ ಈಚೆ ಕಡೆ ರೂಮ್ ಇದೆ, ಈಚೆ ಕಡೆ ರೂಮ್ ಅಂದರೆ ಇದು ಹಾಲು ಇದ್ದಿದ್ರಿ. ಬರ್ರಿ ಸ್ಪೆಷಲ್ ಮಕ್ಕಳು ಸ್ಪೆಷಲ್ ವಿಡಿಯೋದಾಗ ಹೇಳಿದ್ರಿ. ಫಸ್ಟ್ ಟೈಮ್ ರೀ ನಮ್ಮ ಕುರಿಪುತ್ರ ಹಿರಣ್ಮುತ್ಯ ನಮ್ಮ ಮಗ ರೀ ಗಿಫ್ಟ್ ಕೊಟ್ಟಿದ್ದು. ಆ್ಯಕ್ಚುಲಿ ನೋಡೋದು ತಮ್ಮ ಒಂದು ತಂದೆ ತಾಯಿ ನಾವು ನೋಡ್ತಾನೆ ರೀ, ನಾವು ಒಂದು ಮಗ ಅಂತ ನೋಡ್ತಿದ್ದೀವಿ ರೀ ಫ್ರೆಂಡ್ಸ. ನೋಡೋದಿರ್ಲಕ್ಕ ನಿಮ್ಮ ಮಗಂದ್ರೆ ಈ ಮನೆಗೆ ದೊಡ್ಡ ಮಗ ಇದ್ದಂಗೆ ಹಿರಿ ಮಗ ರೀ. ಅಂದಲ್ಲೇ 6 ಇಂಚಿಗೆ ಮೂವರು ಹಿಡಿತಾನೆ ಅವ ನಮ್ಮ ಮನೆಗೆ ದೊಡ್ಡ ಮಗ ಇದ್ದಂಗೆ ಫ್ರೆಂಡ್ಸ. ಫಸ್ಟ್ ಟೈಮ್ ಇದು ಗಿಫ್ಟ್ ಕೊಟ್ಟಿದ್ದು. ಅದಾದ್ಮೇಲೆ ಏನು ಕೊಟ್ಟ ನೆನಪಿಲ್ರಿ, ಬಟ್ ಇದು ಕೊಟ್ಟನ್ರಿ. ಇದೆಲ್ಲ ಬರ್ತಿದೆ ನೋಡ್ರಿ ಅಮ್ಮ ಅಂತ ಒಂದು ಸ್ಥಾನ ಕೊಟ್ಟೆ, ನಾನು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ನೋವು ಕೊಟ್ಟರು ಕೊನೆಗೆ ನೀನೇ ಬೇಕು ಅಂದೆ, ನನಗೋಸ್ಕರ ಕಣ್ಣೀರಿಟ್ಟೆ, ನಿನ್ನಂತ ಅಮ್ಮ ಪಡೆಯಲು ನಾನು ಯಾವುದೋ ಜನ್ಮದ ಪುಣ್ಯ, ನೀನು ಯಾವಾಗಲೂ ನನ್ನ ಜೊತೆ ಇರಮ್ಮ. ಎಲ್ಲ ಅಮ್ಮ ಎಲ್ಲ ಬೇಕು ಈ ಥರ ಬರ್ದು. ಅಂದ್ರೆ ಅದೊಂಥರ ಅದು ಅವ್ರ ಮೇಲೆ ಕೇಳಬೇಕು, ನಾವು ಹೇಳಿದ್ರಲ್ರಿ. ಅದು ಯಾಕೆ ಅನ್ಸುತ್ತೆ ಅವ್ರ ಮೇಲೆ ಕೇಳಿದ್ರೆ ಚಂದ್ರಿ ಫ್ರೆಂಡ್ಸ. ಇದಂತ ಯಾಕೆ ಅವ್ರ ಬಗ್ಗೆ ನೀ ಹೇಳಿದೆ ಬೇರೆ ಫೋಟೋ ಕೊಟ್ಟಿದ್ ನೀ ಸ್ಪೆಷಲ್ ರೀ ಫ್ರೆಂಡ್ಸ. ಒಂದೇ ಒಂದು ಏನು ಬೇಜಾರು ಗೊತ್ತರ ಅಂದ್ಮ್ಯಾಗ ಒಂದೇ ಒಂದು ಮಾಮನ್ ಮಾಡಿಲ್ಲ ಅಂತ ಮಾಡ್ಬೇಕನ್ನೋದಿತ್ತು ಫ್ರೆಂಡ್ಸ್. ಅಲ್ಲಿ ಇರೋ ತನಕ ಅವನು ಅದೇನೋ ಬರಾಗಲ್ಲಿಂದ ಅವ್ರ ಮಾಮಂದು ಫೋಟೋ ಮಾಡಿಸಿ ತೊಗೊಂಬರ್ಬೇಕಂದ ಅದೇ ಇತ್ತು ಒಂದು ಅಲ್ಲಿ ಮೊದಲು ಖರ್ಚಿಗೆ ಆಗಿದ್ದು ಕೆಲ್ಸಿಗೆ. ನಾವು ವಿರಾಜನ ಕಾಲ ಅಲ್ಲಿ ಕೆಲಸ ಬಿಟ್ಟು ಈ ಕಡೆ ಬಂದು ಇಲ್ಲಿ ಬಂದ ಇಲ್ಲಿ ಏನಾರು ಒಟ್ಟು ಹೋಗಿಲ್ಲ, ಅದಕ್ಕಾಗಿನೇ ಮಾಡಿಸಿಲ್ಲ. ಎಂದು ಮಾಡಿಸ್ತಾ ನೋಡಮ್ಮ ಅದು ಒಂದು ಹಿಂಗದ ಹಿಂಗೆ ಟಿವಿ ರೀ ಫ್ರೆಂಡ್ಸ್. ಮಕ್ಕಳು ಇದನ್ನ ಭಾಳ ಸ್ಪೆಷಲ್ ರೀ. ನಮ್ಮ ಮನೆ ಏನೋ ಒಂದು ಸಾಮಾನು ತೊಗೋಬೇಕಂದ್ರೆ ನಮ್ಮ ಪಿಲಿ ಬರ್ತಡೇ ಅಂತ ತೊಗೋತೀವಿ ನಾವು ನವೆಂಬರ್ದಾಗ. ಯಾಕಂದ್ರೆ ದೀಪಾವಳಿ ಹಬ್ಬ ಬಂದಿರ್ತದೆ ರೀ, ಅವಾಗ ಆಫರ್ಗಳು ಇರ್ತಾವ. ಅವಾಗ ಹಬ್ಬದ ತೊಗೊಂಡು ಬರ್ತದೆ. ಇದು ತೊಗೊಂಡು 7-8 ವರ್ಷ ಆಯ್ತು. ಅಕ್ಕಿನ ಬರ್ತಡೇ ಆ ಫ್ರಿಜ್ನು ಅಕ್ಕಿನ ಬರ್ತಡೇಗೆ ತೊಗೊಂಡಿದ್ರಿ. ಈ ಟಿವಿನೂ ಅಕ್ಕಿನ ಬರ್ತಡೇಗೆ ತೊಗೊಂಡಿದ್ದು. ಭಾಳ ನಮ್ಮ ಮನೆಗೆ ಅರ್ಧ ಕಡೆ ಸಾಮಾನು ತೊಗೊಂಡಿದ್ರೆ ಅಕ್ಕಿನ ಬರ್ತಡೇಗೆ ತೊಗೊಂಡಿದ್ದೇವೆ ನಾವು. ಈ ಟಿವಿ 7-8 ವರ್ಷಕ್ಕೆ ಒಂದು ದಿನ ಏನಾಗಿಲ್ಲ. ಅದಕ್ಕೆ ಒಂದೇ ಒಂದು ಸಲ ಯಾವುದೋ ಒಂದು ಟೈಮ್ನಾಗ ಡಿಸ್ಪ್ಲೇ ಹೋಯ್ತು ರೀ. ಡಿಸ್ಪ್ಲೇ 8 ವರ್ಷಕ್ಕೆ ತೊಗೊಂಡು ಡಿಸ್ಪ್ಲೇ ಅಕ್ಕಿ 11 ವರ್ಷಕ್ಕಂದ್ರೆ 9 ವರ್ಷಕ್ಕೆ ಟಿವಿ ತೊಗೊಂಡು ನಮ್ಮ ಪಿಲ್ಲು 2ನೇ ಬರ್ತ್ಡೇಗೆ ತೊಗೊಂಡಿನಿ. ಇದು ಒಂದು ದಿನ ಆಗಿಲ್ಲ, ಒಂದೇ ಒಂದು ಸಲ ಅದಕ್ಕೆ ರಿಪೇರಿ ಬಿತ್ತು. ಅದು ಚೆಂದಿದ್ದಿಲ್ಲ, ನಾವು ರಿಪೇರಿ ಮಾಡುವ ಏನೋ ಮಾಡ್ಕೊಟ್ಟು ಆದ್ರೆ ಚಂದ ಟಿವಿ ಏನೂ ಆಗಿಲ್ಲ. ಸ್ಪೀಕರ್ ಸ್ವಲ್ಪ ಇದು ಆದ್ರೆ ಹೊಟ್ಟೆ ಏನಾಗಿಲ್ಲ, ಅದಕ್ಕೆ ಹೆಸರು ತೊಗೊಂಡು ಅದಕ್ಕೆ ಹೇಳೋದು ಒಂದು ಸ್ಪೆಷಲ್. ನಮ್ಮನೆ ಯಾವುದೋ ಒಂದು ಸಾಮಾನು ತಂದ್ರೆ ಯಾವುದೋ ಒಂಥರ ಖರಾಬ್ ಆಗಿಲ್ರಿ. ಸೊ ಇದು ಅಂತೂ ಮನೆ ಇದಕ್ಕೆ ಜಾತ್ರೆ ಹೋದಾಗ ಅದು ಇದು ಅಂತಂದ್ರೆ ಮತ್ತೇನಿಲ್ಲ ಅಂಥದ್ದು. ಇದಿಷ್ಟೇ ಟೇಬಲ್ ನಮ್ಮ ದುಕಾನ್ ಇಟ್ಟಿದ್ದಾರೆ. ಆ ಟೈಮ್ನಾಗ ನಮ್ಮ ಅತ್ತಿ ಅಂದ್ರೆ ರಿಲೇಷನ್ ಒಳಗೆ ಅಕ್ಕಿ ಸಹಿತ ತಿಳಾಗಿ ಅಕ್ಕಿ ಕೊಟ್ಟಿದ್ದು. ದುಕಾನ್ ಮಾಡಿದೆಯಲ್ಲ ಅಲ್ಲಿ ಇರ್ತಾರೆ, ದುಕಾನ್ ಇತ್ತು. ಆ ಟೈಮ್ನಾಗ ಇದು ಅಕ್ಕಿ ಕೊಟ್ಟಿದ್ದು, ನೀವು ಯೂಸ್ ಅಂತ ತೊಗೋತಾಗಿ ಅಂತೇಳಿ ಅದಕ್ಕೆ ಹಾಕಿ ಅಲ್ಲಿ ದುಕಾನ್ ತೆಗೆದ್ಮೇಲೆ ಬಟ್ಟೆ ಇಡಕ್ಕೆ ಯೂಸ್ ಮಾಡಿದ್ವಿ. ಇದು ಬಟ್ಟೆ ಇಡಕ್ಕ ಓದಿ ಬಟ್ಟೆ ಇಡಕ್ಕೆ ಯೂಸ್ ಮಾಡಿದ್ದು. ಸೊ ಇವಾಗ ಸೋಫಾ ಸೀಟ್ ಅವ ನೋಡ್ರಿ ಫ್ರೆಂಡ್ಸ. ಇದನ್ನು ಒಂಥರ ಸ್ಪೆಷಲ್ ರೀ. ಯಾಕಂದ್ರೆ ನಮ್ಮ ಪಿಲ್ಲು ಫಸ್ಟ್ ಬರ್ತಡೇ ರೀ. ಬರ್ತಡೇ ನಮ್ಮ ಹಳಿ ಮಾಲಕ ಈಕೆ ಗಿಫ್ಟ್ ಕೊಟ್ಟಿದ್ದು. ಮತ್ತು ಬಂಗಾರ ಕಿವ್ಯಾನ್ ಗಿಫ್ಟ್ ಕೊಟ್ಟಿದ್ದು ಮಾಲಕ. ಬಂಗಾರ ಕಿವ್ಯಾನ್ದು
ಮತ್ತು ಯಾಕಂದ್ರೆ ನಾವು ಹೆಣ್ಮಕ್ಳು ಇದ್ದಿದ್ದಿಲ್ಲ ಮಾಲಕರ ಪಾಪ ನಾವು ವಿಡಿಯೋದಾಗ ಅವ್ರಿಗೆ ಬೈದೇ ಬರ್ತಾರೆ ಹಿಂದೆ ಮಾಡಿದ್ವಿ ಅವರು ಒಳ್ಳೆ ಮಾಡಿದ್ರೆ ಒಳ್ಳೆ ಹೇಳ್ಬೇಕ್ರಿ ಕೆಟ್ಟದ್ದು ಮಾಡಿ ಕೆಟ್ಟದ್ದು ಹೇಳ್ಬೇಕಂತ ಕೆಟ್ಟದಂತೂ ಕಣ್ಣ ಮಾಡೇನ್ರಿ. ಬಟ್ ಹೆಣ್ಮಕ್ಳು ಮಗಳು ಹುಟ್ಟಾಳ ಅಂತೇಳಿ ಅವ್ರಿಗೆ ಹೆಣ್ಮಕ್ಳು ಇದ್ದಿದ್ದಿಲ್ಲ ರೀ. ಸಲ ನಮ್ಮ ಮಗಳು ಹುಟ್ಟಾಳ ಅಂತೇಳಿ ಇವಾಗ ಸೋಫಾ ಸೀಟು ಇನ್ನೊಂದು ಏನೋ ಕೊಟ್ಟಿದ್ರೆ ಅದು ಮುರಿದು ಹೋಗ್ಯದ. ಭಾಳ ದಿನ ಆಯ್ತು ಹ್ಞೂ 11 ವರ್ಷ ಐತ್ರಿ ಸೋಫಾ ಸೀಟ್ ತೊಗೊಂಡು ಅದಕ್ಕೆ ಖರಾಬಾಗ್ಯಾವ. ಇದು ಮ್ಯಾಗಿನೆಲ್ಲ ಕವರ್ಗಳು ಇರ್ತಾವೆ ನೋಡ್ರಿ ಅವನು ಖರಾಬ್ ತಂದಿಲ್ಲ. ಯಾಕಂದ್ರೆ ಪಾರ್ಗಳು ಸಣ್ಣ ಇದ್ದು ಅಳಗಾರ ಮಾಡ್ತಾರೆ ತಂದಿಲ್ಲ ಅಷ್ಟೇ ರೀ. ಈಗ ಒಂದು ಕಿವಿ ಅಂದ್ರೆ ಇವಾಗ ಸೋಫಾ ಸೀಟ್ ತಂದಿದ್ರಿ. ಇದನ್ನ ಒಂಥರ ಸ್ಪೆಷಲ್ ಎಷ್ಟೋ ಸಲ ಒಕ್ಕಡ್ಬೇಕಾಗಿ ತಂದಿದ್ದೀವಿ ನಾವು. ಸಾಗವಾನಿ ಕಟ್ಟಿಗೆ ಅಂತ ಒಕ್ಕಡ್ಬೇಡ ಅಂದ್ರಿ. ಅದ್ರ ಮ್ಯಾಗ ಚಂದ ಇಡೋ ತರಬೇಕ್ರಿ ಫ್ರೆಂಡ್ಸ. ರೂಮ್ ಖಾಲಿ ಮಾಡೋದಾಗ ಆಗಿಲ್ರಿ. ಇದಿಷ್ಟು ಇಟ್ರಿ. ಇಲ್ಲಂತೂ ಮೇಕಪ್ ಸೆಟ್ ಅದ ಬಿಟ್ಟು ಬೇರೆ ಏನಿಲ್ರಿ. ಇದು ಸ್ಪೆಷಲ್ ರೀ ಭಾಳ. ಎಲ್ಲದು ಇಲ್ಲೇ ಇಲ್ಲ ನಾಲಿಗುಲಿ ಇದು ಕಣ್ಣನ್ ಸ್ಪೆಷಲ್ ರೀ. ಇದಕ್ಕೆ ಏನೈತೆ ನೋಡಿ ನಮ್ದು ಯಜಮಾನ್ರು ಆಲ್ರೆಡಿ ವಿಡಿಯೋದ ನೋಡಿರ್ತೀರಿ. ನಮ್ಮ ಯಜಮಾನ್ರು ಫಸ್ಟ್ ಜೀವ ರೀ. ನಮ್ಮ ಯಜಮಾನ್ರು ಫಸ್ಟ್ ಲವರ್ ರೀ. ನಮ್ಮ ಯಜಮಾನ್ರು ಫಸ್ಟ್ ತಾಯಿ ರೀ. ನಮ್ಮ ಯಜಮಾನ್ ಫಸ್ಟ್ ತಂದಿ ರೀ. ಅವ್ರದ್ದು ಫಸ್ಟ್ ಏನೇ ಇದ್ರು ಅಜ್ಜಿನೇ ಇರಲ್ಲ. ಸಣ್ಣಾಗಿಡ್ದು ಭಾಳ ನೋಡ್ಕೊತ ಬಂದಾರಿ. ಬಟ್ ಸ್ಯಾ ಟೈಮ್ನ ನಮ್ಮ ಯಜಮಾನ್ರು ಇದ್ದಿದ್ದಿಲ್ಲ, ಬೇರೆ ಕಡೆ ಇದ್ದರು. ಭಾಳ ಮಕ್ಕಳು ಸ್ಪೆಷಲ್ ರೀ. ಬಟ್ ಈ ಅಜ್ಜಿ ಇರತ್ತನ ಯೂಟ್ಯೂಬ್ ಮಾಡೋದಿತ್ತು ಅವಾಗ ನಾವು ಮಾಡಿದ ಮಟ್ಟು ಇದ್ದಿದ್ದಿಲ್ಲ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ತಿರ್ಕೊಂಡಿದ್ವಿ. ಜಾಸ್ತಿ ಬಂದಿಲ್ಲ ರೀ ಅಜ್ಜಿ ಯೂಟ್ಯೂಬ್ ಒಳಗೆ. ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದಿಲ್ಲ, ಆ ಕಡೆ ಇದ್ದರು. ಹಿಂಗೆ ಯಾವಾಗ ಬರ್ತಿದ್ರಿ. ಅವರಿಗೆಲ್ಲ ನಮಗೂ ಸ್ಪೆಷಲ್ ರೀ ಭಾಳ. ಯಾಕೆ ನಂಗೆ ಜೀವ ಮಾಡ್ತೀವಿ ಹಂಗೆ. ಅಜ್ಜಿ ಮದುವೆಯಾಗ 3 ವರ್ಷ ಇದ್ದೆ ರೀ. ಅವ್ರ ಬಳಿ ಹೇಳಕ್ಕೆ ಹೋದ್ರೆ ನಮ್ಮ ಅತ್ತಿ ನಮ್ಮ ನಾದಿನಿ ಇವ್ರೆಲ್ಲಕ್ಕಿಂತ ಜೀವ ಮಾಡೋದು ಅಜ್ಜಿ ಒಬ್ಬಕ್ಕನೇ ರೀ. ಆಯಿ ಒಬ್ಬಕ್ಕನೇ ಜೀವ ಮಾಡ್ತಿಳು, ಇಬ್ಬರಿಗೆ ಜೀವ ಮಾಡ್ತಿಳು. ಏನಾದ್ರೂ ಜಗಳಗಳಾಯಿತು ಲಕ್ಷ್ಮಿ ಸುಮ್ಕೊಂಡ್ರು ಅಂತೇಳಿ ರಂಭಿಸ್ತೀರಿ. ಆಯಿ ಜಗಳ ಹಚ್ಚಿ ಬಿಡ್ತಿದ್ದಿಲ್ಲ. ಮನೆಗೆ ನಮ್ಮ ಅತ್ತಿ ಸುದ್ದಿ ಜಗಳ ಆಡ್ಬಿಡ್ತಿದ್ದಿಲ್ಲ. ಗಪ್ ಲಕ್ಷ್ಮಿ ಸಣ್ಣಾಗಿದ್ದು ಗಪ್ ಮಾಡ್ತಿಳ್ರಿ. ತಿಲ್ಲಕ್ಕ ಅದಕ್ಕೆ ಏನೇನು ಮಾಡ್ತಿದ್ದಿಲ್ಲ. ಯಾಕಡೆ ಕಿರಿಕಿರಿದ್ರೆ ಅಜ್ಜಿದು ಇರ್ತಿದ್ದಿಲ್ಲ. ನಮ್ಮ ಮತ್ತೆ ಪಿಲ್ಲು ಹೊಟ್ಟೆ ಬಿಟ್ಟು ಬರ್ತಾಳ ತೋತಿಲಿ ಕೆಡ್ಸೋ ಪಿಲ್ಲಿ ಹೊಟ್ಟೆ ಬಿಟ್ಟು ಬರ್ತಾಳತಿ. ನಾನು ಪಿಲ್ಲಿ ಹೊಟ್ಟೆ ಬಿಟ್ಟು ಬರ್ತಾಳತ್ ನೋಡಿ. ಬಿಟ್ಟು ಬರ್ತಾಳೆ. ಹೌದು ಪಿಲ್ಲು ಮುಂದೆ ಮದುವೆ ಆದ ನಮ್ಮ ಯಜಮಾನ್ರದ್ದು ಇವ್ರಾದ್ಮೇಲೆ ನಾನು ಸೆಕೆಂಡ. ಮೊದಲೆಲ್ಲ ಇದಾಗ್ತೈತಿ. ಈಗ ಅಜ್ಜಿ ಅಂದ್ರೆ ಇವ್ರಾದ್ಮೇಲೆ ನಾರಿ ಭಾಳ ಜೀವ ಮಾಡ್ತಾರೆ. ಯಾಕಂದ್ರೆ ನನ್ನ ತಾಯಿ ರೀತಿ ಅವ್ರ ಮಮ್ಮಿ ಇದ್ದರೂ ಜಾಸ್ತಿ ಜೀವ ಮಾಡಿದಂದ್ರೆ ಅಜ್ಜಿನೇ ನಮ್ದು ಮೊಮ್ಮಕ್ಕಳು ಎಲ್ಲರಿಗೆ. ಈ ಅಜ್ಜಿ ಹಂಗೆ ಮಗಳದು ಮಕ್ಕಳು ನಮ್ಮ ಯಜಮಾನ್ರು. ನಮ್ಮ ಇವ್ರು ಗಂಡಸ್ಮಕ್ಳು 3 ಮಂದಿ, ನಾದಿಂದಾರ 2 ಅಂದ್ರೆ ಹೆಣ್ಮಕ್ಳು 2 ಅದ್ರಾಗ ಒಬ್ರು ತೀರ್ಕೊಂಡ್ರ. ಮತ್ತು ನಮ್ಮ ಮೈದನೊಬ್ಬ ತೀರ್ಕೊಂಡ್ರಿ. ಈಗ ನಮ್ಮ ಯಜಮಾನ್ರು 2 ನಮ್ಮ ನಾದಿನೊಬ್ಬಕ್ಕೆ ಇಷ್ಟೇ ಅಂಜಲಿ ಅದ್ರಾಗ 2 ತೀರ್ಕೊಂಡ್ರ. ನಮ್ಮ ಹೊಸಿ ಫೋಟೋನೂ ಇತ್ತು, ನಮ್ಮ ನಾದಿ ಫೋಟೋನೂ ಇತ್ತು. ನಮ್ಮ ಅತ್ತಿ ಬೆಲೆ ಅದ ಮೊದಲೆಲ್ಲ ನಮ್ಮಲ್ಲಿ ಇರ್ತದ ಅವ್ರ ಬೆಲೆ ಅದ. ಇದು ಭಾಳ ಸ್ಪೆಷಲ್ ನೋಡ್ರಿ. ನಮ್ಮ ಯಜಮಾನ್ರಿಗೆ ಕಂಡ ಬಿಟ್ಟಿರಿ ಕಮೆಂಟ್ ಹಾಕ್ರಿ. ನಮ್ಮ ಪಿಲ್ಲಿ ಹೊಟ್ಟೆ ಬಿಟ್ಟು ಬರ್ಲತ್ತ ಕಮೆಂಟ್ ಹಾಕ್ರಿ. ಫಸ್ಟ್ ಟೈಮ್ ಅಂತ ಕೇಳಿದ್ದೆವು. ನಂಗೆ ಹೊಟ್ಟೆದೆಲ್ಲ ಇದೀನಿ ಅಂತಲ್ಲ. ನಮ್ಮ ಪಿಲ್ಲಿ ಹೊಟ್ಟೆ ಬಿಟ್ಟು ಬರ್ಲತ್ತ ನಾನು ಅಂತೀನಿ. ಯಾಕಂದ್ರೆ ಭಾಳ ಜೀವ ಮಾಡ್ತಾರೆ. ಈ ಮೂಮೆಂಟ್ ನಮ್ಮ ಯಜಮಾನ್ರು ಇದ್ರೆ ಕಣ್ಣೀರು ಹಾಕ್ತಿರಿ ಅಜ್ಜಿ ಕಾಲಾಗ ನೋಡ್ರಿ. ಅವ್ರು ಇರ್ತಾನೆ ವಿಡಿಯೋ ಮಾಡ್ಬೇಕನ್ನೋದಿತ್ತು. ಅವರು ಕೆಲ್ಸಿ ಹೋಗ್ಯಾರಿ ಫ್ರೆಂಡ್ಸ್, ಹಂಗಾಗಿ ಮಾಡಿ ಹೋಗ್ಯಾರ ಅಂತೇಳಿ ಈ ಮೂಮೆಂಟ್ ಒಳಗಿದ್ರೆ ಭಾಳ ಅಜ್ಜಿ ನ್ಯಾಚುರಲ್ ಕಣ್ಣೀರು ಹಾಕ್ತಿರು. ಫೋಟೋ ಇಡೋಕೆ ಜಾಗಿಲ್ಲ. ಯಾಕಂದ್ರೆ ಮಳಿ ಹೊಳಿಬೇಡ ಅಂದಾರ. ಅದಕ್ಕೆ ಫೋಟೋ ಹಿಡಿಯೋ ಜಾಗಿಲ್ಲ. ಇಲ್ಲಿ ಇಟ್ಟಿದ್ದೀರಿ. ಯಾವಾಗ ಇಡ್ತಾರೆ ಗೊತ್ತಿಲ್ಲ ಯಜಮಾನ್ರು. ಆಗಿ ಫೋಟೋದಾಗಲ್ಲ ಹೃದಯದ ಅಷ್ಟು ಜಾಗ ಅದ. ಹೃದಯದಾಗ ಜಾಗದನ್ರಿ. ಫೋಟೋದಲ್ಲ ಯಜಮಾನ್ ಹೃದಯದಾಗ ಜಾಗದ. ಇದು ಇಲ್ಲೇ ಜಾಗ ಅದಕ್ಕೆ ಇಟ್ಟಿದ್ದೀರಿ. ಇವೆಲ್ಲ ಮೇಕಪ್ ಸೆಟ್ ಅವರಿ ಫ್ರೆಂಡ್ಸ. ಅದು ಇದು ಇವೆಲ್ಲ ಇಡಕ ಇಲ್ಲ ಅವ್ರ ಬ್ಯಾಗ್ ಇಡ್ಲಕ್ಕ ಇಲ್ಲ ನಮ್ಮ ಅಡುಗೆ ಅದು ಇಟ್ಕೊಳಕ್ರಿ ಫ್ರೆಂಡ್ಸ. ಚಾರ್ಜಿಂಗ್ ಹಚ್ಚಕ್ಕ. ಮತ್ತು ಇವೇನು ಪೇಟಿ ನಿಮ್ಗೆ ಅಂದಿ ನೋಡ್ರಿ. ಅವು 2 ಪೇಟಿನ ಮತ್ತೆ ಇರತ್ತನ ತೊಗೊಂಡಿದ್ದು ಡಬ್ಬಗಳು ಜೋಳ ಗೋಧಿ ಹಾಕ್ಲಿಕ್ಕ. ಇವು 2 ಪೇಟಿನ ಮೇಲೆ ಬಾಂಡೆ ಬಂದವಂತ ನೋಡ್ರಿ. ಆ ಬಾಂಡೆ ಒಳಗೆ ಬಂದಿವಿ ಇಷ್ಟು ರೀ ಫ್ರೆಂಡ್ಸ. ಮತ್ತೇನಿಲ್ಲ ಅದನ್ನ ಪಿಲ್ಲರ್ ಗರ್ಪಲ್ ಅದ ರೀ. ಇದನ್ನ ಫ್ಯಾನ್ ಅದ ರೀ. ಎಷ್ಟು ನೋಡ್ರಿ ನಮ್ಮದು ಇದು ಮನಿ ರೀ, ಬಾಡಿಗೆ ಮನೆ ಅಂದ್ರಿ. ಈ ಕಡೆ ಅಂತ ಏನು ತೋರ್ಸೋದೇ ಇಲ್ರಿ. ಯಾಕೆ ಈ ಕಡೆ ಒಂದು ರೂಮ್ ಅದ. ಬಟ್ ಅದಕ್ಕೇನು ಯೂಸ್ ಮಾಡಕ್ಕೆ ಇಲ್ಲ. ಅದು ಒಂದು ಸ್ವಲ್ಪ ಇದು ಇದ್ದಂಗೆ ಸ್ಟೋರ್ ರೂಮ್ ಇದ್ದಂಗೆ. ಬಟ್ ಯೂಸ್ ಮಾಡಲ್ರಿ. ಇದೊಂದ್ರೆ ಅವ್ರದ್ದು ಬರೋ ಹಾಲಿದ ಅದು ಹಾಲಿಲ್ರಿ. ಬರೀ ಇದು ತೋರಿಸ್ತೀನಿ ಫ್ರೆಂಡ್ಸ್. ಇದು ರ್ಯಾಕ್ ನೋಡ್ರಿ ಭಾಳ ಜಗಳ ತೆಗ್ದು ನಮ್ಮ ಯಜಮಾನ್ರಿ ಕಂಡಪಟ್ಟಿ. ಅವಾಗ ಬಾಂಡೆಗಳು ಇದ್ದು ನೋಡ್ರಿ. ಇವೆಲ್ಲ ಇಡಕ್ಕೆ ಜಾಗ ಇರ್ತಿದಿಲ್ಲ ರೀ. ಈ ಥರ ಕಮಗಳು ಇರ್ತಿದ್ದಿಲ್ಲ ರೀ ನಾವು ರೂಮ್ ಹಿಡ್ದಲ್ಲೆಲ್ಲ. ಅದಕ್ಕೆ ಇದ್ರ ಮ್ಯಾಗ ಇಡ್ತಿದ್ರು ನಾವು ಅವಾಗ ಬಾಂಡೆಗಳೆಲ್ಲ. ಅವು ಏನು ಮಾಡ್ರಿ ಗೊತ್ತಿಲ್ಲ ಮಿಸ್ಟೇಕ್ನ ಜಗಳ ತೆಗೆನ ಅವ್ರು ಫುಲ್ ಇದ್ದಿತ್ತು ಅಂದಿಲ್ಲ. ಹಿಂಗೆ ಈ ಸುತ್ತಿತ್ತಂದ್ರೆ ಬಾಂಡೆ ಇಡೋಣ ಬಿಡವು, ಬಾಂಡೆ ಇಡೋಣ ಒಳಗೆ ಬಿಡವು. ಸರ ಫುಲ್ ತಂದು ಚೊಲೋತ್ ನಂಗಿಲ್ಲ ಅದು ತೊಗೊಂಬಂದಾರೆ. ಆದರೂ ಇಡ್ತಿದ್ರಿ ಹಂಗೆ ಸಟ್ ಮಾಡಿ ಎಲ್ಲ ಹಚ್ಚಿ ಇಡ್ತಿದ್ರಿ. ಇದು ಈ ರೂಮ್ನಾಗ ಬಂದ್ಬೇಕಂತ ಹೊರಗೆ ಬಿದ್ದದ. ಇಲ್ಲಿ ಬಂದ್ಬಿಡಕ್ಕೆ ಕಮಲ್ ಹಾಕಿದ್ರು ಹೊರಗೆ ಬಿದ್ದದ ಫ್ರೆಂಡ್ಸ. ಏನು ಮಾಡ್ಬಿಡ್ಬೇಕು ಅಂತ ಗೊತ್ತಿಲ್ಲ. ತಂದಿಟ್ಟಿನಿ ಬಟ್ಟೆ ಒಳಕ್ಕೆ ಇಟ್ಬಿಟ್ಟಿವ್ರಿಗೆ. ಇದು ಸ್ಪೆಷಲ್ ಅಲ್ಲಿ ನಾನು ಪಿಲ್ಲಿ ಬರ್ತಾ ಇದ್ದೀನಿ. ಏನು ಉಳಿದಿಲ್ಲ ಅದ್ರಾಗ. ರಿಪೇರಿ ಮಾಡಿಸ್ಬೇಕಂದ್ರೆ ಆಗಲ್ದು. ಹೋದ ಸಲ ಹೋಮ್ ಟೂರ್ ಮಾಡಿದಾಗ ತೋರಿಸಿನ್ರಿ ನಾ. ಇದು ಭಾಳ ಸ್ಪೆಷಲ್ ರೀ. ನನ್ನ ಪಿಲ್ಲುಗ
ನಾವು ಯಜಮಾನ್ರಿಗೆ ಯಾಕೆ ಬರ್ತಡೇ ಇತ್ತು ಸೈಕಲ್ ಇಸ್ಕೊಡ್ರಿ ಅಂದ್ರೆ ಹೊಟ್ಟೆ ಇಸ್ಕೊಟ್ಟಿದ್ದಿಲ್ಲ. ನಾವು ಗುಲ್ಬರ್ಗ್ ಹೋಗಿದ್ದೀರಿ, ಏನೋ ಕೆಲಸ ಇತ್ತು, ಏನೋ ಇತ್ತು ರೀ. ನಾನು ಎಲ್ಲರೂ ಹೋಗಿದ್ದೆವು. ಅಲ್ಲಿ ನನಗೆ ಚೈನಾ ಇಸ್ಕೊಟ್ರು. ನಂಗೆ ಚೈನಾ ಇಸ್ಕೊಡೋದಕ್ಕೆ ಸೈಕಲ್ ಇಸ್ಕೊಡೋದು ಅಲ್ಲೂ ಕೇಳಿದ್ರೆ ಮಾರಿ ಸಣ್ಣ ಮಕ್ಕಳು ಚೈನಾನ ಹಾಕೊಂಡಿದ್ದಿಲ್ಲ. ಅವ್ರಿಗೆ ನಮ್ಮ ಮಕ್ಕಳೆಲ್ಲ ಬರೀ ಚೈನಾ ತೊಗೊಂಡ್ರು. ಅಲ್ಲಿಂದ ನಾವೆಲ್ಲ ಹುಡುಗರು ತೊಗೊಂಡು ಬರೋದ ಮನೆ ಸರ್ಪ್ರೈಸಾಗಿ ಸೈಕಲ್ ಇಟ್ಟಿದ್ರಿ. ನೋಡೋ ಶಾಕ್ನೂ ಆಯಿತು, ಖುಷಿನೂ ಆಯ್ತು ರೀ, ಸರ್ಪ್ರೈಸ್ ಆಯಿತು. ಅಲ್ಲಿ ಬರತ್ತಾನ ಮನೆ ಸೈಕಲ್ ಅಂತ ಇಟ್ಟಿರಿ. ಚೈನಾನ ಆಯಿತು, ಈ ಕಡೆ ಸೈಕಲ್ ಆಯಿತು. ಅದರ ಸ್ಪೆಷಲ್ ನಮ್ಮ ಪಿಲ್ಲು ಗಿಫ್ಟ್ ಕೊಟ್ಟಿದ್ದು ಮೂರು ಮುಂಡ ಮುಚ್ಚ ಏನಿದ್ರಿ. ಇದು ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ತಂದಿದ್ರೆ ಅವಾಗ ನಾವು ಭಾಳ ಖುಷಿಯಾಗಿತ್ತು. ಯಾಕಂದ್ರೆ ನನಗೆ ಸೈಕಲ್ ಓಡಿಸಿ ಬಿಡ್ತಾರಲ್ಪ ಅಂತ ಯಾರು ಮದುವೆ ಹೋಗುತ್ತೆ ಸೈಕಲ್ ಓಡಿಸಿ ಬಿಡಲ್ರಿ, ಹೊರಗೆ ಹೋಗೋ ಸೆಕೆಂಡ ನನಗೆ ಸೈಕಲ್ ಓಡಿಸ್ಕೊಡ್ತಾರಲ್ಲ ಅಂತೇಳಿ ಅಂದ. ಅವಾಗ 1500 ರೂಪಾಯಿ ಕೆಲ್ಸಕ್ಕೆ ಹೋಗ್ತಿದ್ನಲ್ರಿ ನಾ, 1500 ರೂಪಾಯಿ ಕೊಟ್ಟು ಸೈಕಲ್ ಕೊಟ್ಟಿದ್ರಿ ಯಜಮಾನ್ರು. ಅದನ್ನು ಮೂಲಿ ಬರ್ತೀನಿ ರೀ, ಸೈಕಲ್ ಹೊಡೆದು ಬ್ಯಾಸರ ಬಂದದ, ಅದನ್ನು ಮಾರ್ಬೇಕಂತ ಬೇಡ ಅಂತ ಅಡುಗೆ ಇರ್ತೀವಿ. ಅದನ್ನು ಇದನ್ನು ಈ ಮೂಲಿಗೆ ಅದ, ಇದ್ರ ಮೂಲಿಗೆ ಅದ ಕನ್ಸ ಇಷ್ಟ ಅದ ನೋಡಿರಿ. ಇದು ಬಿಟ್ಟು ಬೇರೆ ಏನಿಲ್ಲ ಹೋಮ್ ಟೂರ ನಮ್ದು ಈ ರೀತಿ ಅದ ರೀ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ. ರಾಜಿ ಎಲ್ಲಿಗೆ ಹೋಗಲ್ರಿ, ಮನೆ ಬಿಟ್ಟು ಹೋಗ್ರಿ, ಬಂದ್ರಿ ಈಗ. ಫ್ರೆಂಡ್ಸ್ ಇಲ್ಲಿದ್ದು ಆಯ್ತು ರೀ. ಈಗ ಮ್ಯಾಗಿನ ತೋರಿಸ್ತೀನಿ ಬರ್ರಿ. ಮ್ಯಾಗ ಹೆಂಗದ ಹತ್ರ ಕತ್ಲಾಗ ಚಂದ ನೋಡ್ರಿ ಗೊತ್ತಿಲ್ಲ, ಮ್ಯಾಗ ತೋರಿಸ್ತೀನಿ ಬರ್ರಿ. ಹೋಗೋಬರ್ರಿ ಇಲ್ಲಿಂದ ಕರ್ಕೊಂಡು ಈಗ ರೀ. ಸ್ಟಾರ್ಟಿಂಗ್ ನಾವು ಹೋಗೋಳಾಗ ಬರೋದಾಗ ಅನಿಸ್ತಿದ ಅಂತಿದ್ ನಾವ ಹಿರೇಶ್ ಅಂದ್ರು ನೋಡ್ರಿ, ಸ್ಟಾರ್ಟಿಂಗ್ ಅದ ನಿಂಗೆ ಹೋಗೋಬರಾಗ ಅಂಜಿಕೆ ಬರ್ತಾವೆ, ಮುಂದೆ ಏನೂ ಆಗಲ್ಲ ಅಂತೇಳಿ. ಈಗ ಏನೂ ಆಗಲ್ಲ, ಹೋಗೋಬರ್ರಿ ಮ್ಯಾಗ ಬರ್ರಿ ಫ್ರೆಂಡ್ಸ್. ಮ್ಯಾಗ ಇಲ್ಲಿ ಮ್ಯಾಗೆ ಬಟ್ಟೆ ಒಣಗ್ತಾರೆ, ಯಾಕಂದ್ರೆ ಕೆಳಗೆ ಬಟ್ಟೆ ಒಣಗಲ್ಲ ಜಾಸ್ತಿ, ಮ್ಯಾಗ ಒಣಗ್ತಿದ್ದೆವು ಬಟ್ಟೆ. ಈಗ ಇದು ಎಷ್ಟು ಲೀಟ್ರ್ ಅದ? 1000 ಲೀಟ್ರ್ ಅದ. ನಮ್ಮಲ್ಲಿ ಕೆಳಗೆ 5 ಲೀಟ್ರ್ ಅದ, ಇದು 500 ಲೀಟ್ರ್ ಅದ. ಇದು 1000 ಅದ. ಇದೊಂದು ಸೆಂಟೆಕ್ಸ್ ಅದ ರೀ. ಮ್ಯಾಗ ಈ ಥರ ಜಾಗ ಅದ ರೀ, ಇಲ್ಲಿ ಕುಂದ್ರಕ್ಕೆ ಅಡ್ಡಕ ಮಾಡೋ ಚಂದ. ಈಗ ವಿರಾಜ್ ಅಜ್ಜಿ ಅಭ್ಯಾಸ ಮಾಡ್ತಾವ್ರ ಮ್ಯಾಗ ಭಾರಿ ಚಲೋ ಅದ್ರಿ ಕೆಲಸ, ಭಾರಿ ಖುಷಿ ಅನ್ಸಿರ್ತದ. ಈ ಥರ ಮನೆ ಇದ್ದಿದ್ದು ಅದು ಕಂಟಿನ್ಯೂ ಮಾಡಿ ಫ್ರೆಂಡ್ಸ. ನೋಡ್ರಿ ಇಟ್ಟತಕ ಮತ್ತು ತೋರಿಸ್ತಿದ್ರಿ ಮನಿ ರೀ. ಮನಿ ಎಲ್ಲದು ಒಂದು ಪಿನ್ ಟು ಪಿನ್ ಅಂದ್ರೆ ಫಸ್ಟ್ ಗೇಟ್ ಹಿಡ್ಕೊಂಡು ಪೂರ್ತಿ ಎಂಡ್ ಆಗತಕ್ಕ ಪೂರ್ತಿ ಮನಿ ತೋರಿಸ್ತೇವ್ರಿ. ಈಗ ನಮ್ಗೆ ಹೆಂಗೆ ಅನ್ನಿಸ್ತು ಅನ್ಸುತ್ತೆ ಕಮೆಂಟ್ ಹಾಕ್ರಿ. ಮತ್ತು ಇನ್ನೊಂದು ಏನರಪ್ಪ ಈ ಮನ್ಯಾಗ ಸ್ಪೆಷಲ್ ಏನಪ್ಪ ಅಂದ್ರೆ ರೀ, ವೀರಭದ್ರ ಅನ್ರಿ ನಮ್ಮ ಮನೆ ದೇವ್ರಿ. ನಮ್ಮ ಮನೆ ದೇವ್ರು ವೀರಭದ್ರ ರೀ. ಹಿಂಗಾಗಿ ಆ ಮೊನ್ನೆ ಮಾಲಕ್ ಫೋನ್ ಮಾಡಿದ್ರು ನಮಗೆ ರೀ. ಅವ ಫೋನ್ ಹಚ್ಚಿದ್ರು ಮೊನ್ನೆ, ತಮ್ಮ ಇಲ್ಲಿ ಬಂದು ನೀವು ಮತ್ತೆ 8 ದಿನ ಆಯಿತು, ಇಲ್ಲಿವರೆಗೆ ಯಾರು ನಿಂತಿಲ್ಲ ಈ ಮನ್ಯಾಗ ಅಂದ್ರೆ. ನಾವು ಇಲ್ಲಿ ಇಷ್ಟು ದಿನ ಈ ಮನ್ಯಾಗ ಏನೋ ಲಕ್ಷ್ಮಿ ಹೇಳ ಅಂತ್ರಿ, ಇನ್ನೊಂದು ವೀರಭದ್ರ ಅನ್ನೋರಿ. ಆ ದೇವ್ರಿಗೆ ಏನ್ರಿ ನಾನ್ ವೆಜ್ ನಡೆಯಲ್ರಿ. ನಾನ್ ವೆಜ್ ಅಂದ್ರೆ ಈಗ ಚಿಕನ ಮಟನ ತತ್ತಿ ಗಿತ್ತಿ ಅಂತ ಏನೂ ನಡೆಯಲ್ರಿ ನಮ್ಮ ಮನ್ಯಾಗಂತೂ. ಮೊದಲೇ ನಾವು ಮತ್ತೆ 6 ವರ್ಷ ಮ್ಯಾಗ ಐತ್ರಿ ಇವರೆಲ್ಲ, ನಾವು ಬಿಟ್ಟು ನಾ ಬಿಟ್ಟು ಮತ್ತೆ 1 ವರ್ಷ ಮ್ಯಾಗ ಐತ್ ಬಿಡ್ರಿ. ನಮ್ಮ ಮಾಮ ಅಂತೂ ಅವ್ರು ಬಿಟ್ಟು 6 ಚಿಕನ್ ಮಟನ್ ತಿಂತಿದ್ದರು, ತತ್ತಿ ತಿಂತಿದ್ದು ಬಿಟ್ಟಿದೆ. 7 ವರ್ಷ ಮ್ಯಾಗ ಐತ್ರಿ ಅವ್ರು ಬಿಟ್ಟಾರಿ, ನಾನು ಬಿಟ್ಟಿನ್ರಿ. ಎಲ್ಲರೂ ಹುಡುಗರು ಯಾವ ತತ್ತಿ ಮುಟ್ಟಲ್ಲ. ಇದೊಂದು ರೀಸನ್ ಕಾಲಾಗ ನಮ್ಗೆ ರೀ ಇಲ್ಲಿ ದೇವ್ರು ಇರುಗೊಟ್ಟನ್ರಿ. ಫ್ರೆಂಡ್ಸ್ ಇಲ್ಲಿ ಬೇರೆಯವ್ರು ಭಾಳ ಮಂದಿ ಬಂದು ಹೋಗ್ಯಾರಂತ್ರಿ. ಬಂದು 1 ದಿನ ಇಲ್ಲ 2 ದಿನ ಇಷ್ಟೇ ನಿಂತು ಕಿಶನ್ ಮಾಡಿ ಅಂದ್ರೆ ಹೊರ ರಿಟರ್ನ್ ಅವ್ರಿಗೆ ದೇವ್ರು ಹಂಗೆ ಕಳ್ಸ್ಯಾನ್ರಿ. ಹಿಂಗಾಗಿ ದೇವ್ರು ಇಲ್ಲಿ ವೀರಭದ್ರೇಶ್ವರ ಅಂದ್ರೆ ಅದು ಗೊತ್ತದ ಎಲ್ಲರಿಗೂ ನಿಮ್ಗೆ. ಆ ದೇವ್ರು ಯಾರು ನಿಂದ್ರು ಕೊಟ್ಟಿಲ್ರಿ ಮನ್ಯಾಗ, ನಮ್ಗೆ ಇಷ್ಟು ದಿನ ನಿಂದ್ರು ಕೊಟ್ಟಾನ್ರಿ. ನಮಗೊಂದು ಆಸೆ ಏನ್ರಪ್ಪ ಅದು ಮನೆ ಸಿಕ್ಕಾದ್ರಿ. ನಮ್ದೊಂದು ಏನ್ರಿ ಇಷ್ಟು ದಿನ ಏನಾಗ್ಯದ್ರಪ್ಪ, ಇಲ್ಲಿ ಸೋಲಾಪುರ ಅವ್ರು ಬಂದ ಹಿಡಿದು ಅವ್ರು ಮ್ಯಾರೇಜಾಗಿ ಮತ್ತೆ 13-14 ವರ್ಷ ಆಯ್ತು ರೀ. 14 ವರ್ಷ ಹಿಡಿದು ಅವ್ರದ್ದು ಅವಾಗ ಸ್ಟಾರ್ಟಿಂಗ್ ಅವ್ರು ಮ್ಯಾರೇಜ್ ಆಗಿ ಶುರುವಿಗೆ 1 ವರ್ಷ 2 ವರ್ಷ ಅಷ್ಟು ಅವರು ಒಂದು ಮನೆಯಾಗಿದ್ದು ರೀ. ಮುಂದೆ ಅವ್ರು ಬರ್ಬರ್ತ ಅವ್ರದ್ದು ಅಂದ್ರೆ ಅವ್ರಿಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ. ಅವಾಗ ಮನೆ ಬಿಟ್ಟು ಹೊರಗೆ ಹಾಕಿದ ಅವ್ರ ಬಳಿ ಏನೂ ಇದ್ದಿದ್ದಿಲ್ಲ ರೀ. ನಿಜ ಹೇಳ್ಬೇಕಂದ್ರೆ ಅವ್ರು ಹಂಗೆ ಬಂದಾರಪ್ಪ ಅಂದ್ರೆ ಒಂದು 4 ಬಾಂಡೆ ಒಂದು ಅವ್ರು ಇದ್ದು ಬಟ್ಟೆ ಮೇಲೆ ಬಂದಾರಿ. ಇವತ್ತಿನ ದಿವಸ ಮನ್ಯಾಗ ಜಾಗ ಇಲ್ಲರಿ ಬಾಂಡೆ ಇಡ್ಲಕ್ಕ, ಬಟ್ಟೆ ಇಡ್ಲಿಕ್ಕೆ ಜಾಗ ಇಲ್ಲರಿ. ಪೇಟಿ ಇಂಥ ಪೇಟಿ ತುಂಬ್ಯಾವ್ರಿ ಬಟ್ಟೆ ಫ್ರೆಂಡ್ಸ್. ಈ ಥರ ಆದ್ರಿ ಅಂದ್ರೆ ಈ ಥರ ಬಂದಾರಂದ್ರೆ ಅದ್ರ ಹಿಂದೆ ಅವ್ರದ್ದು ಒಂದು ಕಷ್ಟ ಅದ ರೀ. ಅವ್ರದ್ದು ನಮ್ಮ ಸ್ವಾಮಿ ಅಂತೂ ಭಾಳ ಕಷ್ಟ ಅದ. ನಮ್ಮ ಮಾಮಂದ್ರಿ ಅವ್ರದ್ದು ಹೇಳೋಕೆ ಹೋದ್ರೆ ಭಾಳ ಅದ ರೀ. ಅವರು ಆ ರೇಂಜಿಗೆ ಅಷ್ಟು ಕಷ್ಟಪಟ್ಟಾರಂದು ಇವತ್ತಿನ ದಿವಸ ಇಂಥ ಮನೆ ಕೊಟ್ಟಾನ್ರಿ. ಅವ್ರು 1 ಸುಮಾರು 6 ವರ್ಷ ರೀ. ತಮ್ಮ 6 ವರ್ಷನ ಪ್ರತಿ ವರ್ಷ 41 ದಿನ ಅಲ್ಲಮ್ಮ, 41 ದಿನ 42 ದಿನ ಏನು ಮಾಡ್ತಾರೆ ಸಂಚಾರನೆಲ್ಲ ಬದಿಗಿಟ್ಟು ಹೋಗಿಸಿಂದ ಅಯ್ಯಪ್ಪ ಸ್ವಾಮಿ ಮಾಡ ಹಾಕೋತಾರೆ. ಆ ಮಾಡ ಅವ್ರು ಮಾಡಿದೆಲ್ಲ ನಮ್ಗೆ ಇವತ್ತಿನ ದಿವಸ ಇಲ್ಲಿ ಇದು ಆಗ್ತದೆ. ಅದಕ್ಕಾಗಿ ಇಂಥ ದೇವ್ರು ನಮ್ಮ ಮನೆ ಕೊಟ್ಟಾನ್ರಿ ಫ್ರೆಂಡ್ಸ. ಇದೇ ನಮ್ಗೆ ಇನ್ನೊಂದು ಏನು ರೀ, ಬಾಡಿಗೆ ಮನೆಯಲ್ಲಿ ಈ ರೇಂಜಿಗೆ ಖುಷಿ ಅಲ್ಲತ್ತಾರೆ. ಬಟ್ ಇನ್ನೊಂದು ರೀ, ನಮ್ಮ ಸ್ವಂತ ಮನೆ ಐತಪ್ಪ ಅಂದ್ರೆ ಇದೇ ನಮ್ಮ ಸ್ವಂತ ಮನೆಯಿಂದ ವಿವೇ ತಿಳ್ಕೊಂಡು ಈ ಮನೆ ಈ ಥರ ನೋಡ್ಕೊಂಡು ಹೋಗ್ತಿದ್ದೀರಿ ಫ್ರೆಂಡ್ಸ್. ಇಲ್ಲಿವರೆಗೆ ಈ ಓಣ್ಯಾಗ ಎಲ್ಲರೂ ಅದೇ ಹೇಳ್ತಾರೆ, ಈ ಓಣ್ಯಾಗ ನೀವು ಮನೆ ಚಲೋ ಇದ್ದೀರಿ, ಮನೆ ಚಲೋ ನೋಡ್ಕೋತೀರಿ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ. ಬಟ್ ಇವತ್ತಿನ ದಿವಸ ಈ ಮನೆ ಬಗ್ಗೆ ಯಾರು ನನ್ನ ಮಗನೂ ಕಂಪ್ಲೇಂಟ್ ಮಾಡಿಲ್ಲ. ನೀವು ಮನೆ ಸುಮಾರು ಇಡ್ತೀರಿ, ಹಂಗೆ ಇಡ್ತೀರಿ. ನಮ್ಮ ಮನ್ಯಾಗ ಇನ್ನೊಂದು ಏನು ರೀ ಫ್ರೆಂಡ್ಸ, ಮುಂಜಾನೆ 6 ಅಲ್ಲ ನಸಿಕಿನ 5 ತನಕ ಪೂಜೆ ಮಾಡ್ತಾರೆ ರೀ. ನಾವು ಮಕ್ಕೋತೇವ್ರಿ ಮನ್ಯಾಗ, ನಮ್ಮ ಅಮ್ಮ ಮಕ್ಕೋತಾರೆ, ನಾವು ಮಕ್ಕೋತೀವಿ, ಹುಡುಗರು ಮಕ್ಕೋತಾರೆ. ಆಕೆ ಮಾತ್ರ ಡೈಲಿ ಎದ್ದು ಅಮ್ಮ ಮಾತ್ರ ದಿನ 6-6:30 ಭಾಳ ಐತ್ರಿ.
5:30 ಡೈಲಿ ಪೂಜೆಗೆ ಇರ್ತಾರೆ ಫ್ರೆಂಡ್ಸ್. ಹಂಗಾತಿ ಅಷ್ಟೆಲ್ಲ ಕಷ್ಟಪಡ್ತಾಳೆ ಮಾಡ್ತಾಳೆ ಅಂದ್ರೆ ಇವತ್ತಿನ ದಿವಸ ಇಂಥ ಚಲೋ ಮನೆ ಸಿಕ್ಕಾದ್ರಿ. ಮನೆಗೆ ಇಡ್ಲಿಕ್ಕೆ ಜಾಗ ಭಾಂಡೆ ಸಿಕ್ಕಾಪಟ್ಟಿ ಭಾಂಡೆ ಅವ್ರಿ. ಇನ್ನೂ ಇರ್ಲಾರ ಬಿಟ್ಟು ಪೇಟೆ ಮುಚ್ಚಿಟ್ಟು ನಿಮ್ಗೆ ತೋರಿಸ್ಬೇಕಿತ್ತು ರೀ, ತೋರ್ಸೋದ ಅಲ್ಲಿ ಸಿಕ್ಕಾಪ ಒಳಗವ್ರಿ ಭಾಳ ಭಾಂಡೆ ಏನೋ ಹಂಗೆ ಕಂಡಂಗೂ ಅರಿಬಿ ಅವ್ರ ಅರಿಬಿ ನಾವು ನಮ್ದು ಕಮ್ಮಿ ಬಿಡ್ರಿ, ನಿಮ್ಗೆ ಗೊತ್ತೇ ನಮಗೆ ಜಾಸ್ತಿ ಅರಿಬಿ ಅವನು ಇರ್ತಾವ್ರಿ. ನಮ್ಮ ಎರಡು ಒಂದು ಪೇಟ್ ರೀ ಫ್ರೆಂಡ್ಸ, ನಮ್ಮ ಮನೆಗೆ ಎಷ್ಟು ಭಾಂಡೆ ಅವ್ರಿ ಅದಕ್ಕಿಂತ 10 ಪಟ್ಟು ಬಟ್ಟಿನೇ ಅವ್ರಿ. ಸೀರಿನ ಅದ್ರೊಳಗೆ ಸೀರೆ ಭಾಳ ಅವ್ರಿ, ವಿರಾಜ್ ವಿಜ್ಜು ಕಪ್ಪಾರಿ ಅವು ಸೀರೆ ರೀ ಫ್ರೆಂಡ್ಸ, ಸೀರೆ ಭಾಳ ಅವ್ರಿ. ಮತ್ತು ಇನ್ನೊಂದು ಅಲ್ಲಿ ಫ್ರಿಜ್ ತೋರಿಸ್ತೀರಿ ರಾಮ. ಆ ಫ್ರಿಜ್ನಾಗ ಒಂದಿನ ಏನಾಗಿತ್ತಪ್ಪ ಅಂದ್ರೆ ಅದು ನಮ್ಗೆ ಭಾಳ ಯಾವಾಗಲೂ ನೆನಪರಲ್ಲ ರೀ. ಒಂದಿನ ಏನಾಗಿತ್ತು ಹಿಂಗೆ ದಸರಾ ಟೈಮ್ನಾಗ ಇವರೆಲ್ಲರೂ ಮಧ್ಯಾಹ್ನ ಮುಕ್ಕೊಂಡಿರಿ ಮಕ್ಕಳನ್ನ ಈಗ ಅಮ್ಮಗೆ ಆರಾಮ ಇದ್ದಿದ್ದಿಲ್ಲ ರೀ. ಅವಾಗ ಆರಾಮ ಇದ್ದಿಲ್ಲ ಟೈಮ್ನಾಗ ನಮ್ಮ ಫ್ರಿಜ್ ತೊಳಿ ಎತ್ತಿ ಅಂತ ಕಿಸಿಂದ ನಾವು ಜಗಳ ತೆಗೆದಿದ್ರಿ. ಅವಾಗ ಜಗಳ ಭಾಳ ತೆಗಿತಿದಾರ. ಕೆಲಸ ಮಾಡ್ದಂದ್ರೆ ಈಕಿ ಎಲ್ಲರ ಮನೆ ಕೆಲಸ ಮಾಡಿ ಏನು ಜಗಳ ತೆಗಿತೀರಿ, ಅಮ್ಮ ಕೂಡ ನಾ ಕೆಲಸ ಮಾಡಿದ್ರೆ ಜಗಳ ತೆಗಿತಿದ್ದಾರೆ. ಅಂದ್ರೆ ನಾ ಕೆಲಸ ಮಾಡಿದ್ರೆ ಅಮ್ಮ ಕೆಲಸ ಮಾಡಿ ನಾ ಮಾಡ್ತೀನಿ, ನೀ ಯಾಕೆ ಮಾಡ್ತೀನಿ, ನಾ ಆ ರೀಸನ್ ಇಟ್ಕೊಂಡು ಜಗಳ ತೆಗಿತಿದ್ದಾರೆ. ಅದೇ ಸಿಟ್ನಾಗ ಅವತ್ತು ಅಮ್ಮ ನೀ ಬಂದು ನಾ ಸಿಟ್ನಾಗ ಜಗಳ ತೆಗೆದು ನಾ ಹೋಗಿದ್ದಾರೆ ಗಾಡಿ ಮಕ್ಕಳಾಗ ಅದು ಮತ್ತೆ ಮಧ್ಯಾಹ್ನ ಫೋನ್ ಹಚ್ಚಾಡಿ ಫ್ರಿಜ್ ತೊಳಿ ಬಸ್ ಚಟ್ಕೊಂಡು ಹೋಗಿದ್ದಲ್ಲ ಅಂತ ಹಂಗೆ ಏನೋ ಅದು ಬಂದು ಫ್ರಿಜ್ ತೊಳಿತೀನಿ ಫ್ರೆಂಡ್ಸ್. ಏನಾಗ್ಯದ್ರಿ ಅದು ಇನ್ನೂ ಒಳಗೆ ನೀವು ತೆರೆದು ನೋಡಿಲ್ರಿ, ತೆಗೆದಿನ್ರಿ ಒಳಗಿಂದು ಗ್ಲಾಸ್ ಇರ್ತಾವಲ್ಲ ಇಟ್ಟಿಟ್ಟು ಒಯ್ದು ತಿಕ್ಕಕತ್ತೀನಿ. ಅದು ಒಣಕ್ಕೆ ಟಬ್ಬ ಹೊಡಿತೀರ ಅವತ್ತು ತಿಳಿದ್ರೆ ಇನ್ನೂ ಫ್ರಿಜ್ಜೇ ಮುಟ್ಟಿಲ್ರಿ. ಇದು ಬ್ಯಾಡ್ ಇದೊಂದು ಕಿಸಿ ಅವ ಎಂತದ ಆಗ್ಯದ ನಾನು ಫ್ರಿಜ್ ತೊಳೆದು ಬಿಟ್ಟಿನ ಏನೋ ಅಂದಿಲ್ಲ ಮಾಮ ಏನೋ ಅಂದಿಲ್ರಿ. ಅಂದ್ರೆ ಅದೊಂದು ಇದು ಲಾಸ್ ಐತಲ್ರಿ ಫ್ರೆಂಡ್ಸ್. ಅಲ್ಲಿ ಫ್ರಿಜ್ ಎಲ್ಲ ಇದ್ರೆ ಚಲೋ ರೀ. ವಿಡಿಯೋ ಕಟ್ ಹಿಂಗೆ ಅನಿಸ್ತು ಫ್ರೆಂಡ್ಸ. ನಿಮ್ಗೆ ಇದು ಯಾವ ಥರ ಅನಿಸ್ತು ಏನು ಸುದ್ದಿ? ಇದು ರೂಮ್ ಅಂತ ನೋಡ್ರಿ ಏನಾಗ್ರಿ ಅಲ್ಲಿ ಏನೂ ಇಲ್ರಿ. ಅವ್ರದ್ದು ಮಾಲಕರು ಬರೀ ಕಟ್ಟಿಗೆ ಅವ್ರದ್ದು ಇಟ್ಟಾರಿ. ಬರೀ ಕಟ್ಟಿಗೆ ರ್ಯಾಕ್ ಅದು ಅಲ್ಲಿ ಮುಂದಿನ ಇದ್ದಿದ್ದು ಪತ್ರ ಆದ್ರೆ ಉಳ್ಕಿದೆಲ್ಲ ಸಲಪ್ ಅದ ಎಲ್ಲ ಸ್ಲಾಪ್. ನಮ್ಗೆ ಇನ್ನೊಂದು ಹೇಳ್ಬೇಕ, ಇಲ್ಲಿ ಬಂದ್ಬೇಕು ಫಸ್ಟ್ ಟೈಮ್ ಸಿಕ್ಕಿದೆ, ಆಲ್ರೆಡಿ ಗೊತ್ತದ್ರಿ ಇಂಥ ಸಿಕ್ಕಿದೆ. ಮತ್ತು ಇನ್ನೊಂದು ನಳ ರೀ, ಅಲ್ಲಿ ಆಚೆ ಕಡೆ ಮನೆಯಾಗಿದ್ದ ಗೊತ್ತಿತ್ತು ನೀರಿಂದ ಏನು ಪ್ರಾಬ್ಲಮ್ ಇತ್ತು ಏನು ಸುದ್ದಿ ಐತೆ ಅಲ್ಲಿ. ಮತ್ತಿನ ದಿವಸ ಮನೆ ಮುಂದೆ ನಳ ಅದ ರೀ. ಎನಿ ಟೈಮ್ ನೀರು ಬರ್ಬೋದು, ಯಾವಾಗೂ ನೀರು ಬರ್ಬೋದು, ಯಾವಾಗೂ ಇದು ಮಾಡ್ಬೋದು, ಯಾವಾಗೂ ತುಂಬೋದು ನೀರು. ಇಲ್ಲಿಗೆ ಏನು ಮಕ್ಕೋತಿದ್ದಿಲ್ಲ ರೀ, ನೀರು ಬಂದವ ಸಾಕಿ ಬೆಳಗನೆ ಹೆಸ್ಕೊಂಡ್ರಿ. ಅವ್ರ ಪೈಪ್ ಯಾವಾಗ ಕೊಡ್ತಾರ ಅಂದ್ರೆ ಪೈಪ್ ಯಾವಾಗ ಕೊಡ್ತಾರೆ ಏನು ಸುದ್ದಿ ಅಷ್ಟೊಂದು ಹುಚ್ಚು ನೀರಿಂದ್ರಿ. ಸಣ್ಣ ಸಣ್ಣ ಮಿಡಿ ಸುದ್ದಿ ತುಂಬಿಡ್ತಿಡ್ರ. ನಾನೇ ಬೈತಿದ್ದೆ ಯಾಕೆ ಇದು ಅಂದ್ರೆ ಹಂಗಪ್ಪ ಅಂದ್ರೆ ತಪ್ಪರಿ ಕಷ್ಟ ಐತ್ರಿ ನೀರಿಂದು ಎಲ್ಲ ಕಷ್ಟ ಹೋಗಿ ಇವತ್ತಿನ ದಿವಸ. ಅದಕ್ಕೆ ದೇವ್ರು ಅಂದಾನೆ ಅವನು ಫಸ್ಟಿಗೆ ಒಳ್ಳೆಯವ್ರು ಏನು ಮಾಡ್ತಾನೆ ಭಾಳ ಕಾಡಿಸ್ತಾನತ್ರಿ. ಇದು ನಿಜನೇ ಅದ ರೀ. ಅವಾಗಿನ ಟೈಮ್ ಅಲ್ಲಿ ಇದ್ದಾಗ ಕಾಡ್ಸಿಲ್ರಿ, ಅದ್ರ ಒಂಥರ ಅದು ಬೇರೆನೇ ಯಾಕಮ್ಮ ಅದಕ್ಕೆ ಒಂದು ಸ್ವಲ್ಪ ಇದ್ದು ಸುತ್ತಮುತ್ತ ಜನ ಕಾಡ್ಸಿರ್ತಾರೆ. ಕಷ್ಟ ಇದ್ರೆ ಜೀವನ ಒಳ್ಳೇದಂತ ಮಾಡ್ಕೊ ನಮಗೆ ಅವ್ರು ಕೆಟ್ಟದ್ ಅದು ಹೇಳಿದೆ ಬಿಡ್ರಿ. ನಿಮ್ಗೆ ಏನು ಹೇಳಪ್ಲೇನು ಇಲ್ರಿ, ಅದೆಲ್ಲ ಆಲ್ರೆಡಿ ಗೊತ್ತದ್ರಿ. ಅದು ಇದು ಮನೆ ಹಂಗೆ ಅನ್ನಿಸ್ತು ಏನು ಸುದ್ದಿ 2 ದಿನ ನಮ್ಮ ಮನೆ ಕಿರಿಕಿರಿ ಹಿಡದ್ರಿ ಅಮ್ಮನ ಅದು ಮಾಡಂಬ ಇದು ಮಾಡಂಬ ಅದೇನು ಹೋಮ್ ಟೂರ್ ಮಾಡಂಬ ನನಗೆ ಅದು ಅಂದ್ರೆ ಗೊತ್ತಿಲ್ಲ ಆಗ್ತೀನಿ. ಹೋಮ್ ಟೂರ್ ಮಾಡಂಬ ಈ ಹೆಣ್ಮಕ್ಳು ಯಾವಾಗ ಭಾಳ ಗೋಜ್ ಇರ್ತೈತ್ರಿ ಫ್ರೆಂಡ್ಸ್. ಅದ ಕರೆನೇ ಎಲ್ಲರೂ ಕೇಳ್ಯಾರ ಹೋಮ್ ಟೂರ್ ಮಾಡಿ ಬಾಂಡೆ ಮುಂದೆ ನೋಡ್ಬೇಕು ಅಂದಾಗ ಇದು ತಮ್ಮ ಅದು ನಾಳೆ ಬರ್ತದೆ ವಿಡಿಯೋ ಅದು ತೆಗಿ ಇರೇಶ ಫ್ರೆಂಡ್ಸ್. ನೀವೇ ಹುಚ್ಚಾತಿರಿ ಹ್ಯಾಂಗ್ರೆ ತೆಕ್ಕಿದವ ಮರ ಇಂಥ ಕೈಯಾಗತ್ತೀನಿ ಆ ರೇಂಜಿಗೆ ಬಾಂಡೆ ಮುಂದೆ ಕಿರಿಕಿರಿ ಹೊಡ್ಯಾಡ್ರಿ. ನೀವು ನಾಳೆ ನೋಡತ್ರಿ ಅದು ವಿಡಿಯೋದಾಗ್ರಿ. ಅದು ವಿಡಿಯೋ ನಾಳೆ ಬರ್ತದೆ. ಹಂಗೆ ಅನ್ನಿಸ್ತು ಏನು ಸುದ್ದಿ ಕಮೆಂಟ್ ಹಾಕ್ರಿ. ಅದೇ ಅಮ್ಮ ಯಾವ ಥರ ಮಾತಾಡಿದ ಅನ್ನಿಸ್ತು ಏನು ಸುದ್ದಿ. ಅಮ್ಮನಂಗೆ ನನಗೆ ಬರಲ್ರಿ ಮಾತಾಡಕ. ನಂದು ನಾ ಹಿಂಗೆ ಅನ್ನಿಸ್ತೀರಿ ಹೇಳಕತ್ತೀನಿ ರೀ ಫ್ರೆಂಡ್ಸ. ಮನಿ ಅಂತೂ ಚಲೋ ಸಿಕ್ಕಾದ್ರಿ. ನಮ್ದು ಸ್ವಾಮಿ 48 ದಿನ ಹೋಗಿ ಅವ್ರು ಮಾಡಿ ಹಾಕೊಳ್ಳೋದು ಇದ್ರದ್ದು ಸಾಲಿ ಫ್ರೆಂಡ್ಸ. ಹಿಂಗೆ ಸಿಕ್ಕ ನೋಡ್ರಿ ಮನಿ ಹೆಂಗೆ ಅನ್ನಿಸ್ತು. ಮಾತಾಡ್ಬಿಡ್ರು ಮಾತಾಡ ಊತಳ ಹೋಗಿರೋದು ನಂಗೆ ಚಲೋ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್. ಮನಿ ಏನು ಸುದ್ದಿ. ಇದು 1000 ಲೀಟ್ರ್ ತೆಳಗ 500 ಲೀಟ್ರ್ ಅದ ರೀ. ಮನೆ ಏನಾಗ್ಯದ ರೀ ಒಟ್ಟು ನೀರು ತುಂಬಿದವ್ರಿ. ಬರೀ ಇವ್ರು ಇಬ್ಬರು ಅವ್ವ ಮಗ ಕಲ್ತಿ 2 ದಿನದ ನೀರು ಖಾಲಿ ಮಾಡಿರ್ತಾರೆ. 2-3 ದಿನ ಮನೆ ಸ್ವಚ್ಛ ರೀ. ನಾನು ರಾಜಿ ಇವರು ಮತ್ತು ಇವ್ರ ಮಗಳು ಅಯ್ಯೋ ವೈನೀರ ಮೈನೀರು ಇಬ್ರು ಕಲ್ತಿದ್ದೆ. ಮ್ಯಾಗಿಂದು ಕೆಳಗಿಂದು ಒಟ್ಟು ಬೇರಲ್ಲ ತಮ್ಮ ತಾತ ಬಾಯ್ ಮಾಡಿಬಿಟ್ಟಾರಿ. ಒಟ್ಟು ನೀರು ಸಾತಿದ್ದಿಲ್ಲ. ಹಂಗೆ ಹೋಗಿದ್ರೆ ನಾ ಜಳಕ ಮಾಡ್ಲಿ ಇವತ್ತು ಮಾಡಿಲ್ಲ ಜಳಕ ಮಾಡಿದೆ ಥೋಡೆ ನೀರು ನೀರಿದ್ದು ಜಳಕ ಮಾಡಿದ್ವಿ. ಹೆಂಗೆ ಅನಿಸ್ತು ಫ್ರೆಂಡ್ಸ್ ಕಮೆಂಟ್ ಆಗಿ ಗೊತ್ತು ಮನೆಗೆ ಅದ್ರಿ. ಈಗ ನಾವು ಇದು ಸ್ಟಾರ್ಟ್ ಮಾಡಿದ್ವಿ ಹಿಂದೆ ಭಾಳ ಇದು ಅದ ರೀ. ಅದು ನಿಮ್ಮ ಸಂಬಂಧ ಅಂತ ಪರಿ ಮಾಡಿ ಅದು ನಾಳೆ ಬರುತ್ತೆ ವಿಡಿಯೋ. ನಾಳೆ ಬರ್ತದೆ ನಿಮ್ಮ ಸಂಬಂಧ ಅಂತ ಪರಿ ಇದು ಮಾಡಿದ್ದೀವಿ. ನಮ್ಗೆ ಒಂದು ಸ್ವಲ್ಪ ಏನು ಕಮೆಂಟ್ ಹಾಕಿದ್ರೆ ಭಾಳ ರೇಂಜಿಗೆ ಖುಷಿ ಆಗ್ತದೆ. ಕಮೆಂಟ್ ಹಾಕ್ಲತ್ತಾರ ಭಾರಿ ಹಾಕ್ಲತ್ತಾರ. ಮೊನ್ನೆ ಅದೆಲ್ಲ ಭಾರಿ ಕಮೆಂಟ್ ಹಾಕ್ತೀರಿ. ಆ ಕಮೆಂಟ್ ಬಗ್ಗೆ ಹೇಳ್ತಾರೆ. ಇದೇ ಥರ ಟೈಮೇ ಸಿಗಲ್ಲ ಅದು ಕಮೆಂಟ್ ಬಗ್ಗೆ ಮಾತಾಡ. ಇನ್ನೊಂದೇನ್ರಿ ವಿಡಿಯೋ ಮಾಡಕ್ಕೆ ಟೈಮ್ ಸಿಗಲ್ಲಾಗ್ಯದ್ರಿ. ಈಗ ಇಲ್ಲಿ ಬಂದ್ ಬೆಳಕಂತೂ ಈಗ ಅಮ್ಮಂಗೆ ಹೋದ ಕೆಲ್ಸಿಗೆ ಮುಂಜಾನೆ ಹೋದಾಗ ಬಾರಕ್ಕೆ ಬರ್ತಾಳೆ. ಅಲ್ಲೇ ಅರ್ಧ ದಿನ ಹೋಗ್ತಾರೆ ಫ್ರೆಂಡ್ಸ್. ಟೈಮ್ ಸಿಗಲ್ಲಾಗ್ಯದ್ರಿ. ಈಗ ಅದ್ರೊಳಗೆ ನಮ್ಗೆ ನಮ್ಮ ಮನೆ ಹೆಂಗಪ್ಪ ಅಂದ್ರೆ ಇದು ಒಂಥರ ಏನು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನೆ ಹೆಂಗಪ್ಪ ಅಂದ್ರೆ ಇದು ಒಂದು ಇದು ಇದ್ದಂಗೆ ಧರ್ಮಶಾಲ ರೀ. ಈಗ ಯಾವಾಗೂ ಬರ್ತಾರೆ ಯಾವಾಗೂ ಓದ್ತಾರೆ. ಹಿಂಗೆ ಬರ್ತಾರೆ ಹಿಂಗೆ ಓದ್ತಾರೆ. ಹಿಂಗೆ ಬರೋದು ಹಿಂಗೆ ಅದರ ಫ್ರೆಂಡ್ಸ್. ಇಲ್ಲಿ ಮಾಮ ಒಂದು ಅಂದ್ರೆ ಎಲ್ಲರ ಮನೆ ಹಂಗೆ ಬರಕ್ಕೆ ಬರಲ್ರಿ. ನಮ್ಮ ಮಾಮ ಒಂದು ತಪ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲರೂ ಬರ್ತಾರೆ ರೀ. ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ನಾವು ಇಲ್ಲಿ ನೆನಪಾಗೋದು ಎಲ್ಲರೂ ಕಷ್ಟ ಇದ್ದಾಗ ಇಟ್ಟೇರಿ. ಸುಖದಾಗ ಯಾರು ನೆನ್ಸಲ್ಲ. ನಮ್ಗೆ ಬೇಕಾಗಿಲ್ಲ ಫ್ರೆಂಡ್ಸ್. ಯಾರು ನೆನ್ಸಿಲ್ಲ, ಯಾರು ಬರೋದು ಬೇಕಿಲ್ಲ, ಹೋಗೋದು ಬೇಕಿಲ್ಲ. ನಮ್ಗೆ ಎಲ್ಲರೂ ನೆನ್ಸಲ್ಲ ಯಾವಾಗ ನಮ್ಗೆ ಕಷ್ಟ ಇದ್ದಾಗೆ. ಅವ್ರಿಗೆ ಕಷ್ಟ ಬಂದಾಗ ನಾವು ನೆನಪಾಗ್ತೇವೆ. ಕಷ್ಟ ಬಂತು ಜಗುಮ ಮಾರ ನಡಿ, ಪುಟ್ಟ ಕಾಳು ನಡಿ,
ಅಲ್ಲಿ ನಮ್ಮ ತೆಗ್ನೂರು ಮಂದಿ ನೀವು ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ಯಾರು ನಮ್ಮ ತೆಗ್ನೂರು ಮಂದಿ ರೀ. ಮತ್ತು ಇನ್ನೂ ಭಾಳ ಮಂದಿ ಅವರು ಹೇಳಬೇಡ ಹೆಸರು ಹೇಳ್ಬಾರ್ದು, ಸಿಕ್ಕಾಪಟ್ಟಿರು ಅವ್ರಿಗೆ ಏನಾರ ಆಯ್ತು ಮಾಡ್ತು ಪುಟ್ಟ ಕಳ್ತು ಜಗು ಮಾರ್ತು ಇವರೇ ರೀ ಎಲ್ಲರೂ ಫ್ರೆಂಡ್ಸ್. ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಎಟ್ಟು ಹೇಳಿದ್ರೆ ಕಮ್ಮಿನೇ ರೀ. ಒಂದು ದಿನ ಕೂತ್ ಸಂಜೆ ತನಕ ಮಾತಾಡಿದ್ರೆ ಅದು ಮುಗಿಯಲ್ರಿ. ಎಷ್ಟೋ ವಿಡಿಯೋ ಅವ್ರ ಬಗ್ಗೆ ಭಾಳ ಹೇಳೇನಿ ರೀ. ಎಟ್ಟು ಹೇಳಿದ್ರೆ ನಾವು ಅವ್ರ ಬಗ್ಗೆ ವಿಡಿಯೋ ಕಮ್ಮಿನೇ ರೀ ಏನೋ ಹೇಳೋದ್ರಿ. ಆದ್ರೆ ಒಂಥರ ನಮಗೆ ಖುಷಿ ಅದ ರೀ, ಯಾಕಂದ್ರೆ ಅಟ್ಟೆಲ್ಲ ದಕ್ಷಿಣ ಹೋಗ್ತಾರೆ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ ಫ್ರೆಂಡ್ಸ್. ನಮ್ಮ ಒಯ್ನಿದು ಏನು ಸುದ್ದಿ ಅಲ್ಲ ಅವ್ರಿಗೆ ಒಂದಲ್ಲ ಎರಡಲ್ಲ ಎಷ್ಟು ದಿನ ಅಂತ ಬಂದು ಹೇಳ್ಕೊಳತ್ತೀನಿ ರೀ. ಈಗ ಇದು ಹಿಂಗೆ ಸಿಚುವೇಶನ್ ಅಂತ ಹೇಳತ್ತೀನಿ ರೀ. ಈಗ ಅದು ಒಂದು ರೀಸನ್ ಕಲ್ಲ ಅವ್ರು ಬರೋ ಇವರು ಅವ್ರಿಗೆ ನಾಷ್ಟ ಮಾಡೋ ಇದು ಮಾಡೋ ಅದ್ರೊಳಗೆ ಟೈಮ್ ಹೋಗ್ತಾರೆ. ಬರೋದೇ 12ಕ್ಕೆ ಬರ್ತಾಳೆ ರೀ ಅಮ್ಮ. 12ಕ್ಕೆ ಬಂದು 2 ಗಂಟೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಹೋಗ್ತಾಳೆ. ಹಿಂಗೆ ಅನ್ನೋದ ಊಟ ಮಾಡ್ತೀರಿ ಮತ್ತು ಹಿಂಗೆ ಅನ್ನೋದ ಮಾಮ ಬರ್ತಾರೆ ಊಟ ಮಾಡಿ ಮಕ್ಕಳತ್ತೆ ಹಿಂಗೆ ಅಲ್ಲತ್ತೀರಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ಏನು ಸುದ್ದಿ ಮನಿ ಫಸ್ಟ್ ಟೈಮ್ ಸಿಕ್ಕಿದ್ರಿ. ಜಗಮನ್ ಬಗ್ಗೆ ಕಮೆಂಟ್ ಹಾಕೋಣ. ನಮ್ಮ ಸ್ವಾಮಿ ಬಗ್ಗೆ ಹೆಂಗೆ ಅನ್ನಿಸ್ತು ಏನು ಸುದ್ದಿ. ನಮ್ಮ ಸ್ವಾಮಿ ಅಲ್ರಿ ನಮ್ಮ ಅದೇ ರೂಢಿ ಬಿದ್ದರೆ ನಮಗೆ ಸ್ವಾಮಿ ಅಂದ್ ಅದೇ ರೂಢಿ ಬಿದ್ದರಿ. ನಮ್ಮ ಅಮ್ಮ ಅಂದ್ರೆ ಒಂದು ದೇವ್ರು ರೀ. ನಮ್ಮ ದೇವ್ರ ಬಗ್ಗೆ ಹೆಂಗೆ ಅನ್ನಿಸ್ತು ಏನು ಸುದ್ದಿ ಕಮೆಂಟ್ ಹಾಕ್ರಿ. ಅವ್ರು ಹೆಂಗೆ ಅದಾರ ಅವ್ರ ಬಗ್ಗೆ ಹೇಳಪ್ಲೇನಿಲ್ಲ ರೀ. ನಿಮ್ಗೆ ಗೊತ್ತದ ರೀ ಆಲ್ರೆಡಿ. ಅಂದ್ರೆ ಆ ಅಜ್ಜಿ ಸ್ಟೋರಿ ಹೇಳಿದ್ರಿ ಫ್ರೆಂಡ್ಸ್. ಅವ್ರ ಅಜ್ಜಿ ಸ್ಟೋರಿ ಹೇಳ್ಬೇಕಪ್ಪ ಅಂದ್ರೆ ಭಾಳ ಅದ ರೀ ಅಜ್ಜಿದ್ರಿ. ಅವರು ನಾನು ನೋಡಿದಂತ ನಾನು ನೋಡಿಲ್ರಿ, ಬರೀ ಅವ್ರು ಯೂಟ್ಯೂಬ್ನಾಗ ನಾ ವಿಡಿಯೋ ನೋಡಿನ್ರಿ. ಅವಾಗ ಇಲ್ಲಿ ಇದ್ದಿದ್ದಿಲ್ಲ ರೀ, ಅಲ್ಲಿದ್ದೆ ರೀ. ಅಲ್ಲಿ ಅವಾಗ ಆ ಕಡೆ ಬೇರೆ ಕಡೆ ಇದ್ದಾಗ ಅಜ್ಜಿದು ಇವ್ರದ್ದು ಎಟ್ಟದ ಅಂತ ಕೇಸಿ ಏನು ಸುದ್ದಿ ಅಂತ ನಾವು ಬರೀ ನೋಡೋ ಮುಗಿತು. ಅದು ಎಲ್ಲ ಯಾರಿಗೆ ಅರ್ಥ ಆಗಲ್ಲ, ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಆಗ್ತಾರೆ. ಅದು ಎಲ್ಲರಿಗೆ ಅರ್ಥ ಆಗಲ್ಲ ರೀ ಫ್ರೆಂಡ್ಸ್. ಅಜ್ಜಿದು ಅವ್ರದ್ದು ಯಾವ ಥರ ಬಾಂಡಿಂಗ್ ಇತ್ತು ಏನು ಸುದ್ದಿ ನಾವು ಕಣ್ಣಾರ ನೋಡಿದ್ವಿ. ಬಟ್ ಅವ್ರಿಗೆ ಏನಪ್ಪ ಅಂದ್ರೆ ಎಲ್ಲ ಆದ್ಬೇಕು ಅಜ್ಜಿದ ಮೋತಿ ಸಿಗಲಿಲ್ಲ. ಅವ್ರ ಮುಂದೆ ನಾ ಮಾಡಿದೆ ಅವ್ರದ್ದು ಇದ್ರೊಳಗೆ ನಿಂತೆ ಅವ್ರ ಜಾಗನ ನಿಂತು ನಾ ಮಾಡಿದೆ. ಅವಾಗಿನೆಲ್ಲ ಆಯ್ತು ರೀ ಮಾಡ್ತೀರಿ. ಅವ್ರಿಗೊಂದು ಏನಪ್ಪ ಅವ್ರಿಗೊಂದು ಬೇಜಾರು ಏನು ರೀ, ಅವ್ರದ್ದು ಇದು ಸಿಗಲಿಲ್ಲ ಮೋತಿ ಏನಂತಾರೆ ಲಾಸ್ಟಿಗೆ ಸಾಯ ಮುಂದೆ ಮಣ ಮುಂದೆ ಅವು ಮೋತಿ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ, ಅವರು ಬಾಡಿಗೆ ಹೋಗಿರ್ರಿ. ದೂರ ಇತ್ತು ಅದು ತಿರುಪತಿ ಏನು ಹಿಂಗೆಲ್ಲೋ ಐತ್ರಿ. ಅಲ್ಲಿ ಬರ್ಲಿಕ್ಕೆ 2 ದಿನ ಬೇಕಾಗಿತ್ತು ಫ್ರೆಂಡ್ಸ್. ಮೊದಲೇ ಅಜ್ಜಿ ವಯಸ್ಸಾಗಿ ಮಳೆಗಾಲ ಇತ್ತು ರೀ. ಮ್ಯಾಗ ಬರೀ ಮಳಿ ಹೊಂಟಿದ್ರಿ. ಹಿಂಗಾಗಿ ಊರಾಗ ಮಂದಿ ಗಡ್ಬಡ್ ಮಾಡಕ್ಕೆ ಹಂಗೆ ಮಾಡಿದ್ರಿ. ಇರ್ಲಾಕ್ರಿ ಫ್ರೆಂಡ್ಸ್. ಮುಂದೆ ಅದೇ ಯಾವಾಗ ಅಮ್ಮಗೆ ಹೇಳೇನ್ರಿ, ಅದು ಯಾರ್ದು ನಮ್ಮ ಹೊಟ್ಟೆಗೆ ಆಗ್ಲಿಕ್ಕೆ ಪಿಲ್ಲು ಬೇರೆ ನಾ ಅಲ್ವರ ಕಡೆ ವಿಜ್ಜಿ ವಿರಾಜಿನ 3 ಮಂದಿ ಇದ್ದೇವೆ. 3 ಮಂದಿ ಹೊಟ್ಟೆಗೆ ಒಬ್ಬರು ಹೊಟ್ಟೆಗೆ ಹುಟ್ಟು ಬರ್ತಾರೆ. ಅದೇ ಹೊಟ್ಟೆಗೆ ಹುಟ್ಟು ಬಂದ್ರೆ ಅದು ಹೇಳದ್ರಿ ನಮ್ಮ ಅಮ್ಮರಿಗೆ ಹೊಟ್ಟೆಗೆ ಆಗಿ ಹುಟ್ಟು ಬಂದವಳ ಅಂದ್ ಅವ್ರು ಭಾಳ ಪೈಲ ಹೆಣ್ಣು ಅವ್ರದ್ದು ಪೈಲ ಹೆಣ್ತಿನೂ ಅವರೇ ರೀ, ಪೈಲ ಲವರ್ನು ಅವರೇ, ಪೈಲ ಅವನು ಅವರೇ, ಫಸ್ಟ್ ತಂದೆನೂ ಅವರೇ. ಅವ್ರಿಗೆ ಹೆಂಗಪ್ಪ ಅಂದ್ರೆ ಸದ ನಮ್ಗೆ ಹೆಂಗೆ ನಮ್ಮ ಜಾಕ್ ಮಾಡತ್ತಿಲ್ರಿ, ಅವ್ರಿಗೆ ಹಂಗೆ ಜಾಕ್ ಮಾಡ್ಯಾಡ್ರಿ. ಅಂದ್ರೆ ನಾವು ಈಗಿನ ಜಾಕ್ ಮಾಡತ್ತಾಳ, ಅವ್ರಿಗೆ ಸಣ್ಣ ಹುಡುಗ ಜಾಕ್ ಮಾಡ್ಯಾಡ್ರಿ. ಅದೇ ರೀ ಸದ ನಮ್ಗೆ ಹೆಂಗೆ ಅವ್ರು ನೋಡ್ಕೊಳತ್ತಾರಲ್ರಿ ನಮ್ಮ ಮಾಮ ನಮ್ಗೆ ಅವ್ರಿಗೂ ಅದೇ ಥರ ನೋಡ್ಕೊಂಡಾರ್ರಿ. ಅವ್ರ ಅಜ್ಜಿ ಅವ್ರಿಗೆ ಯಾರು ಸಾಥ್ ಕೊಟ್ಟಿಲ್ರಿ ಫ್ರೆಂಡ್ಸ್. ಅವ್ರು ಒಬ್ಬರೇ ಬೆಳೆದು ಒಬ್ಬರೇ ಇದು ಮಾಡಿ ಇವತ್ತಿನ ದಿವಸ ಆ ಬಾಂಡೆ ಗಿಂಡ ಮನೆಯಿಂದ ಎಲ್ಲ ನೋಡಿದ್ರಿ. ಅವ್ರದ್ದು ಒಬ್ಬರೇ ಇದ್ರು, ಅವ್ರು ಯಾರು ಕೈವಾಡಿಲ್ರಿ ಹಿಂದೆ. ಇವ್ರು ಯಾರು ಹಿಂದೆ ಸಪೋರ್ಟ್ ಮಾಡಿಲ್ರಿ. ತಮ್ಮ ಒಬ್ಬರೇ ಸ್ವತಃ ಕಾಲ ಮೇಲೆ ಇಟ್ಕಿಸಿ ಈ ರೇಂಜ್ ಇವತ್ತಿನ ದಿವಸ ಹೆಸರು ಮಾಡ್ಯಾರ. ಇಲ್ಲಿ ಮನೆ ಮಾರ್ಕೆಟ್ನಾಗ ಒಂದೇನು ಅವ್ರ ಬಗ್ಗೆ ಹೇಳ್ತಾರೆ. ಮಾರ್ಕೆಟ್ನಾಗ ಇಲ್ಲಿದಿಂದ ಅಲ್ಲಿ ಹೊಂಟ್ರೆ ಸಾಕ್ರಿ ಅವ್ರದ್ದು ಎಲ್ಲರೂ ಜಗು ಅಂತಾರೆ. ನಾವು ಅನಲ್ರಿ ಮಾಮನೇ ರೀ. ಒಂದಿನ ಹೆಸರು ಕರೆದು ಇಷ್ಟಿದೆ ಅವ್ರು ಮಾಮನೇ ಎತ್ತೀರಿ ನಾವು. ಆ ರೇಂಜಿಗೆ ಅದ್ರ ಮಾಮನ ಹೆಸರು. ನಮ್ಗೆ ಹೆಂಗೆ ನೋಡ್ಕೋತಾರಲ್ರಿ, ಈಗ ಏನೂ ಕಮ್ಮಿ ಇಟ್ಟಿಲ್ರಿ. ಸುಮ್ಮನೆ ಅನ್ಬಾರ್ದ್ರಿ. ಅವ್ರು ಭಾಳ ನಾ ಹೇಳಿದ ಕೆಲಸ ಬಗ್ಗೆ ಅಂಥ ಫ್ರೀ ಕೆಲಸ ಇದ್ರೆ ನಮ್ಗೆ ಏನೇ ಕಮ್ಮಿ ಇಟ್ಟಿರಿ. ಒಂದು ದಿವಸ ಏನೇ ಕೇಳಿದ್ರು ಮಾಡಿದ್ರು ತರಾಮ್ ತಗೋ ಇದು ತಗೋ. ನನ್ನ ಸಂಬಂಧ ಮನೆಗೆ ನೀವು ಹುಡುಗರು ಇದು ಮಾಡಿದ್ರೆ ನನಗೆ ಒಟ್ಟೆ ಹಂಗೆ ಇದು ಮಾಡಲ್ರಿ. ಅದು ನನ್ನ ಸಂಬಂಧ ಮನೆ ಒಂದೊಂದು ಚೀಲ್ ಇದು ತಂದಿಡ್ತಾರೆ ಅಡ್ವಾನ್ಸ್ ರೀ. ಏನ್ರಿ ಅಕ್ಕಿ ತಂದಿಡ್ತಾರೆ, ಅನ್ನ ಉಣ್ತೀನಿ. ಕಂಟಿನ್ಯೂ ಬಟಾಟೆ ಇರ್ತಾರೆ ಮನೆ, ಬಟಾಟೆ ಪಲ್ಯ ಭಾಳ ಇದೆ ಅಂತಂದು ಕಂಟಿನ್ಯೂ ಕೇಳ್ತಾರೆ ರೀ. ಊಟ ಮಾಡ್ಯಾನಿಲ್ಲ ಹಂಗೆ ಕಂಟಿನ್ಯೂ ಕೇಳ್ತಾರೆ ಮಾಡ್ತಾರೆ ರೀ. ಮತ್ತು ಅಕ್ಕಿನೂ ಗೋಧಿ ರೀ ಫಿಕ್ಸ್ ಡೈಲಿ ಚಪಾತಿ ಮಾಡೋ ಅಂತ ಕಿಸಿ ನಾ ಚಪಾತಿ ಮಾಡ್ಬಿಡ ಅಂತೀನಿ ರೀ. ಡೈಲಿ ಚಪಾತಿ ಮಾಡಿ ಇದು ಮಾಡ್ತಾರೆ. ಮತ್ತು ಫ್ರೆಂಡ್ಸ್ ನಮ್ಮ ಮನೆಗೆ ಏನು ರೀ 1 ವಾರ ಹೋಗಲ್ರಿ. ಈಗ ಇನ್ನೂ ಮಿಕ್ಸರ್ ಇಲ್ಲ ರೀ. 1 ವಾರ ಹೋಗಲ್ಲ. ಇಡ್ಲಿ ದೋಸೆ ವಡೆ ಇಂಥ ಏನು ಡಿಫ್ರೆಂಟ್ ಇರ್ತಾರೆ. ಅವ್ರು ನಮ್ಮ ಮನೆಯಾಗಿದ್ರೆ ಅದು ಡಿಫ್ರೆಂಟೇ ರೀ. ಸ್ಪೆಷಲ್ ಅವ್ರು ಇದ್ದಾಗ ಅಮ್ಮನ ಮಾಡ್ಕೊಡ್ತಾಳ್ರಿ. ಅಂದ್ರೆ ಜಾಸ್ತಿ ಅವ್ರ ಮಾಮ ಇದ್ರೆ ನಾವು ಜಾಸ್ತಿ ಅವ್ರೇ ನಮ್ಗೆ ಇದು ಮಾಡ್ಕೊಡ್ತಾರೆ. ಅಮ್ಮನ ಮಾಡ್ಕೊಡ್ತಾಳ್ರಿ. ಹಂಗೇನಿಲ್ಲ. ಹೆಂಗೆ ಅನ್ನಿಸ್ತು ಅನ್ಸುತ್ತೆ ಮಾತಾಡ್ಕೋದ್ರೆ ಭಾಳ ಇರ್ತದ್ರಿ ಫ್ರೆಂಡ್ಸ್. ಮತ್ತೆ ಚಂದ ನೋಡ್ಕೋತಾರೆ. ನಮ್ಮ ಅಮ್ಮಂದೇನು ಇಲ್ರಿ. ನಮ್ಮ ಅಮ್ಮನೂ ಹಂಗೆ ನೋಡ್ಕೋತಾರೆ, ನಮ್ಮ ಅಮ್ಮನೂ ಹಂಗೆ ನೋಡ್ಕೋತಾಳ್ರಿ. ಅದು ಅಮ್ಮಂದು ಅಂತ ಹೇಳೋಕೋಬಿಟ್ರೆ ನಮ್ಮ ಅಮ್ಮಂದು ಹೇಳೋಕೋ ಸಿಕ್ಕಾಪಟ್ಟಿರೋದು ಹೇಳೋದು ಸಾಲಲ್ರಿ. ಅದು ಆ ರೇಂಜಿಗೆ ಅದ ರೀ. ಇಷ್ಟೇ ಇದೆ ಮನೆ. ಹಂಗೆ ಅನ್ನಿಸ್ತು ಏನು ಸುದ್ದಿ ನಿಮ್ಮ ಸಂಬಂಧ ಭಾಳ ಇಟ್ಟತಕ್ಕ ಒಂದು ಮಧ್ಯಾಹ್ನದಾಗ ಹಿಡ್ಕೊಂಡು ಆಗಿದ್ರೆ ಈಗ ಸಕ್ಸಸ್ ಆಗ್ಯದ ಫ್ರೆಂಡ್ಸ್. ಅದು ಏನಂದ್ರೆ ಅದು ವಿಡಿಯೋ ನಾಳೆ ಬರ್ತಾನೆ ಕಷ್ಟಪಟ್ಟು ಇವತ್ತಿನ ದಿವಸ ಇದು ಹೆಂಗೆ ಅನ್ನಿಸ್ತು ಏನು ಸುದ್ದಿ ಯಾವ ಥರ ಅದು ಪ್ಲಾನಿಂಗ್ ಹೆಂಗದ ಎಲ್ಲ ಅಮ್ಮಂದು ನೋಡ್ರಿ. ಅಂದ್ ಏನು ಪ್ಲಾನಿಂಗ್ ಇಲ್ರಿ. ಅದ್ರ ಎಲ್ಲ ಅಮ್ಮನೇ ಮಾಡಿ ಯಾವ ಥರ ನಾವು ಹೋಮ್ ಟೂರ್ ಮಾಡಕ್ಕೆ ಮನೆ ಪ್ರಿಪ್ರೇಷನ್ ಮಾಡ್ಕೊಂಡು ಅದು ನಾಳೆ ಬರ್ತದೆ. ನಾವೇನು ಹೆಣ್ಮಕ್ಳು ಸಂಸಾರ ಮಾಡೋದು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಗೊತ್ತಿರ್ತಾರೆ. ಹಿಂಗೆ ಐಕಿಸಿಂದ್ರೆ ಹಾಗೆ ಎಲ್ಲ ಅಮ್ಮಗೆ ಗೊತ್ತೈತ್ರಿ. ಗೊತ್ತಿರ ಈ ಥರ ಇಡೋ ನಾಳೆ ಇಟ್ಕೊಟ್ಟಿನಿ ರೀ. ಹಿಂಗೆ ಆಗ್ಯದ ಫ್ರೆಂಡ್ಸ್. ಯಾವ ಥರ ಅನ್ನಿಸ್ತು ಏನು ಸುದ್ದಿ. ನಮ್ಮ ಮೈಸೂಬಾಯಿ ಭಾಳ ಇತ್ತು. ಯಾಕಿಂದು ಎಲ್ಲರಿಗಿಂತ ಹೆಚ್ಚು ಓಟ್ ಹಿಡಿದಿರ್ತೈತ್ರಿ. ಮಾಡಿ ಯಾಕ ಅದು ಹಿಡಿಯಕ್ಕ ಅಂತ ಎಲ್ಲರೂ ನಿಮ್ಗೆ ತೋರಿಸ್ಬೇಕಂತ ಇಟ್ಟಿಲ್ಲ. ಇನ್ನು ಮುಂದೆ ಪರ್ಮನೆಂಟ್ ಅಲ್ಲೇ ಇರೋ
ಅವಳಿ ನಾಳೆ ಅಕ್ಕಿಗೆ ತಿಕ್ಕ ಹಚ್ಚದ್ರಿ ಅಮ್ಮಗು ಇನ್ನೊಂದ್ 2 ದಿನ ಬಿಟ್ಟು ಹೊಲ್ತ ನೀ ಅದಕ್ಕಿದೆ ಹೇಳ ನಾನು ಕೂಡ ತಿಕ್ಕಕ್ಕ ಹಚ್ಚದ್ರಿ ಇನ್ನ ನಮ್ಮ ಮಾಮನ್ ಬಂದಿಲ್ರಿ ಬರ್ತಾರ ಅವ್ರು ಕೆಚು ಬಂದ್ಬೇಕಿನ್ನ ತೋರಿಸಿಲ್ಲ ಅವ್ರಿಗೆ ತೋರಿಸಿಲ್ರಿ ಹೆಂಗೆ ಅನ್ನಿಸ್ತು ಏನು ಸುದ್ದಿ ಕಮೆಂಟ್ ಆಗಿ ಫ್ರೆಂಡ್ಸ್ ದಯವಿಟ್ಟು ಎಷ್ಟು ಕಮೆಂಟ್ ಆಗ್ತೀರ ಅಷ್ಟು ನಮ್ಗೆ ಭಾಳ ಖುಷಿ ಇದೆ ಕಮೆಂಟ್ ಅಂತ ಹೇಳಕ್ ಹೋಗ್ಬೇಡ್ರಿ ಒಬ್ರೊಬ್ರು ಭಾರಿ ಕಮೆಂಟ್ ಈ ಕಡೆ ಕಮ್ಮಿ ಭಾಳ ಚಂದ ಹಾಕ್ಲತ್ತಾರ ಕಮೆಂಟ್ ಈ ಕಡೆ ನಮ್ಮ ಡೈಲಿ ಇನ್ನು ಮತ್ತೆ ಮನೆ ಯಾರ್ರಿ ವಿಡಿಯೋ ಗ್ಯಾಪ್ ಫ್ರೆಂಡ್ಸ್ ಕಮೆಂಟ್ ಹಾಕಿದ್ರು ಪರ್ಸನಲ್ ಪ್ರಾಬ್ಲಮ್ ಇದ್ರೆ ವಿಡಿಯೋ ಗ್ಯಾಪ್ ಆತಾವ್ರಿ ಇನ್ನು ಮುಂದೆ ವಿಡಿಯೋ ಗ್ಯಾಪ್ ಮಾಡಲ್ರಿ ಏನೋ ವಿಡಿಯೋ ಗ್ಯಾಪ್ ಮಾಡಕ್ಕೆ ಏನೋ ಒಂದು ಪರ್ಸನಲ್ ಮನ್ಯಾಗ ಇರ್ತಾವ್ರಿ ಏನೋ ಹಂಗಂತಂದ್ರೆ ಏನೋ ಇರ್ತಾವ್ರಿ ಹಂಗಂತ ಡೈಲಿ ವಿಡಿಯೋ ಗ್ಯಾಪ್ ಮಾಡಲ್ರಿ ಹಿಂಗೆ ಒಂಥರ ಏನೋ ಒಳಗೆ ವಿಡಿಯೋ ಗ್ಯಾಪ್ ಆತಾವ ಇನ್ನು ಮುಂದೆ ಆಗಲ್ರಿ ಆ ಥರ ನಾವು ನೋಡ್ಕೊತೀವಿ ನೀವು ಇದೇ ಥರ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಲಿಲ್ಲ ವಿಡಿಯೋ ನೋಡಿರಿ ಹೆಂಗೆ ಅನ್ನಿಸ್ತು ಏನು ಸುದ್ದಿ ಮನೇದು ಹೆಂಗೆ ಅನ್ನಿಸ್ತು ಅಮ್ಮ ಮಾತಾಡಿದ್ರೆ ಹೆಂಗೆ ಅನ್ನಿಸ್ತು ನಾವು ಮಾತಾಡಿದ್ರೆ ಹೆಂಗೆ ಅನ್ನಿಸ್ತು ಏನು ಸುದ್ದಿ ಕಮೆಂಟ್ ಹಾಕಿ ಕೆಲಸ ಮತ್ತೆ ಸಿಗಮ್ರಿ ಬಾಯ್ ಬಾಯ್